ಸೊ ಹಾಯ್ ಹೆಲೋ ವಾಟ್ಸಪ್ ಗೈಸ್, ಅಸ್ಸಲಾಂ ವಲೈಕುಮ್ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ದಿವಸ ಸ್ನೇಹಿತರೆ, ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮೊಂದಿಗೆ ನಮ್ಮ ಜೊತೆಲಿದ್ದಾರೆ ಸಾಹಸ ಮತ್ತು ಸಂಕಲ್ಪ ಸೇವೆಯನ್ನು ತಮ್ಮ ರಾಜಕೀಯ ಜೀವನದಲ್ಲಿ ಮೂಲ ಮಂತ್ರವನ್ನಾಗಿಸಿಕೊಂಡಿರುವ ಮಹಿಳಾ ಶಕ್ತಿಯ ಪ್ರತೀಕವಾಗಿರುವ ನಮ್ಮ ನಿಮ್ಮೆಲ್ಲರ ನಾಯಕಿ ಮೇಡಮ್ ಆಗಿರುವ ಇವರು ರಾಜಕಾರಣಿ ಅಷ್ಟೇ ಅಲ್ಲದೆ ಹಲವಾರು ಹಾಗೂ ಅನೇಕ ಮಹಿಳೆಯರಿಗೆ ಪ್ರೇರಕವಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ JDS ಪಕ್ಷದ ಆಳಂದ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ನಾಯಕ ಆಗಿರುವ ಮಹೇಶ್ವರಿ ಶಿವಕುಮಾರ್ ವಾಲಿ ಮೇಡಮ್ ಅವರಿಗೆ ನಾನು 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಆದಪೂರ್ವಕವಾದ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ನಮಸ್ಕಾರ. ಸೊ ಇವತ್ತಿನ ದಿವಸ ಮೇಡಮ್, ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನೀವು ಫಸ್ಟ್ ಲೇಡೀಸ್ ಆಗಿದ್ರೆ ಈ ಒಂದು ನನ್ನ ಮಿಷನ್ಗೆ, ಸೊ ನಿಮಗೆ ನಾನು ಆದಪೂರ್ವಕವಾದ 6.5 ಕೋಟಿ ಕನ್ನಡಿಗರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಈ ಒಂದು ಇತಿಹಾಸದಲ್ಲೇ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೇನೆ ಮೇಡಮ್. ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಿಮಗೆ ಸುಸ್ವಾಗತ. ಸೊ ಮೇಡಮ್, ಇವತ್ತೇನದಪ್ಪ ಅಂತಂದ್ರೆ ನಮ್ದೊಂದು ಮಿಷನ್ ಇದೆ ರೀ. ಏನಪ್ಪ ಮಿಷನ್ ಅಂದ್ರೆ ಬಡತನ ನಿರ್ಮೂಲನೆ ಕರ್ನಾಟಕ. ಈಗ ಮೇಡಮ್ ನಾವ್ ಏನ್ ಮಾಡಿದ್ದೇವೆ ನೋಡ್ರಿ, ನಮ್ಮ ಬೀದರ್ ಡಿಸ್ಟಿಕ್ಲಿಂದ ಚಾಮರಾಜ್ ನಗರ ತನ ನಾವೇನ್ ಮಾಡಿದ್ವಿ, ಫುಲ್ ಬೈಕ್ ಮೇಲೆ ಒಂದು ಟ್ರಾವೆಲ್ ಮಾಡಿದ್ವಿ ಮೇಡಮ್. ಟ್ರಾವೆಲ್ ಮಾಡೋದು ನಾವು ನೋಡಿದ ಬಳಕ ನಮ್ಗೆ ಏನ್ ಅನಿಸ್ತು, ರೋಡ್ ಮನಲ್ಲಿ ಫುಟ್ಪಾತ್ ಮೇಲೆ ನಾವು ನೋಡಿದೆವು ಎಷ್ಟೋ ಮಂದಿ ಜೀವನ ಕಳೀತಾ ಇದ್ದಾರೆ. ಕೆಲವೊಬ್ಬರಿಗೆ ಇರ್ಲಿಕ್ಕೆ ಮನಿ ಇಲ್ಲ, ಕೆಲವೊಬ್ಬರಿಗೆ ಶಿಕ್ಷಣ ಮಕ್ಕಳಿಗೆ ವಹಿಸ್ಬೇಕಾದ್ರೆ ಅವ್ರ ಬಳಿ ದುಡ್ಡಿಲ್ಲ. ಸೊ ಅಂತ ಒಂದು ಸಿಚುವೇಶನ್ ನೋಡಿ ನಾವೇನೋ ಒಂದು ಸಂಕಲ್ಪ ತಗೊಂಡಿದ್ವಿ. ಆ ಸಂಕಲ್ಪ ಏನಂದ್ರೆ ಬಡತನ ನಿರ್ಮೂಲನೆ ಕರ್ನಾಟಕ. ಈ ಒಂದು ಬಡತನ ನಿರ್ಮೂಲನೆ ಕರ್ನಾಟಕದಲ್ಲಿ ಮೇಡಮ್ ಟೋಟಲ್ 14 ಪ್ರಶ್ನೆಗಳು ಇದ್ದಾವೆ. ಈ ಒಂದು ಪ್ರಶ್ನೆಯನ್ನು ನಾವು ತೆಗೆದಿವಲ್ರಿ, ಇದು ಟೋಟಲಿ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರು ನನಗೆ ಸೆಂಡ್ ಮಾಡಿದ್ದು. ಟೋಟಲ್ 300 ಎಷ್ಟು ಚಿಲ್ಲರ್ ಕ್ವಶನ್ಗಳು ಬಂದಿವ್ರಿ. ಆ 300 ಕ್ವಶನ್ ನಲ್ಲಿ ಇವು 14 ಕ್ವಶನ್ಗಳು ಇದಾವೆ ಮೇಡಮ್. ಇದು ಬ್ಲೂ ಪ್ರಿಂಟ್ ರೀ ನಮ್ದು. ಇದೇ ಬ್ಲೂ ಪ್ರಿಂಟ್ ಕರ್ನಾಟಕವನ್ನು ನಕ್ಷೆಯನ್ನು ಬದಲಾಯಿಸಬಹುದ್ರಿ. ಸೊ ಇದು ಬ್ಲೂ ಪ್ರಿಂಟ್ ಇವತ್ತು ನಾವು ಏನ್ ಮಾಡೋಣ ಮೇಡಮ್, ನಿಮ್ದ ಜೊತೆಯಲ್ಲಿ ಇದು ಡಿಸ್ಕಸ್ ಮಾಡೋಣ. ಇದು ಡಿಸ್ಕಸ್ ಮಾಡೋಕ್ಕಿಂತ ಫಸ್ಟ್ ಮೊದಲ್ರಿ ಮೇಡಮ್, ನಿಮ್ಮ ಬಗ್ಗೆ ನಮ್ದು 6.5 ಕೋಟಿ ಕನ್ನಡಿಗರ ಅವ್ರದ್ದು ಏನೋ ಇಚ್ಛೆ ಇದೆ ರೀ, ಅಂದ್ರೆ ನಿಮ್ ಬಗ್ಗೆ ಅವ್ರಿಗೆ ಗೊತ್ತಾಗ್ಬೇಕು, ನೀವು ಯಾವ ರೀತಿ ಪಾಲಿಟಿಕ್ಸ್ ಇಂಟರ್ ಆದ್ರೆ ಅಂದ್ರೆ ನಿಮ್ದು ಕಿರು ಪರಿಚಯ ಸ್ವಲ್ಪ ಹೇಳ್ಕೊಟ್ಟಿದ್ರೆ ಬೆಸ್ಟ್ ಆಗುತ್ತೆ ಮೇಡಮ್. ಮೊದಲಿಗೆ ಸಲ್ಮಾನ್ ಖಾನ್ ನಮ್ಮ ಆಳಂದ ಮತಕ್ಷೇತ್ರದ ಯುವಕರು ನಿಮಗೆ ಮೊದಲು ಶುಭ ಕೋರ್ತೀನಿ. ಯಾಕಂದ್ರೆ ನೀವು ಎತ್ತರಕ್ಕೆ ಬೆಳಿಬೇಕು. ನಾನು 3 ವರ್ಷದಿಂದ ಮೊದಲು ನೋಡಿದ ಸಲ್ಮಾನ್ ಖಾನ್ಗೂ ಇವಾಗಿನ ಸಲ್ಮಾನ್ ಖಾನ್ಗೂ ಭಾಳ ವ್ಯತ್ಯಾಸದ. ಯಾಕಂದ್ರೆ ಮೊದಲು ಭೇಟಿಯಾದಾಗ ತಾವು ಅದೇ ಉತ್ಸಾಹದಿಂದ ಇದ್ದೀರಿ, ಅದು ಉತ್ಸಾಹನೇ ನಿಮಗೆ ಇವತ್ತು ಇಲ್ಲಿವರೆಗೂ ತೊಗೊಂಡು ಬಂದದ. ಇನ್ನು ಮುಂದಕ್ಕೆ ಎತ್ತರಕ್ಕೆ ಬೆಳೀಲಿ, ನಿಮ್ದು ದೊಡ್ಡ ಲೆವೆಲ್ದಾಗ ಬೆಳೀಲಿ, ನಮ್ಮ ಒಂದು ಫಸ್ಟ್ ನಿಮಗೆ ಶುಭ ಕೋರಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಬೇರೆ ರಾಜಕಾರಣಿ ಥರ ಅಲ್ಲ, ಅಕ್ಕ ಅಂದಿದ್ದೀರಾ, ಅಕ್ಕನ ಸ್ಥಾನದ ನಿಂತು ನಿಮಗೆ ಪ್ರತಿ ಒಂದು ವಿಷಯಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಒಂದು ಕಿರಿ ಪರಿಚಯ ಅಂದರೆ, ನಾನು ಮಹೇಶ್ವರಿ ಶಿವಕುಮಾರ್ ವಾಲಿ. ನನ್ನ ತಾಯಿ ಮನೆ ಹುಮ್ನಾಬಾದ್ ತಾಲೂಕಾ ಮೂಳಿಕೆರೆ ಗ್ರಾಮ, ಗೌಡ್ರ ಮನೆ. ಗಂಡನ ಮನೆ ಆಳಂದ ತಾಲೂಕಾ ಮುನ್ನಳ್ಳಿ ಗ್ರಾಮದಲ್ಲಿ. ನಮ್ಮ ಮಾಮವರು ಆಟೋ ಆಫೀಸರು, ನಮ್ಮ ಯಜಮಾನ್ರದ್ದು ಎಲ್ಲ ಗೋಲ್ಡ್ ಶಾಪ್, ರಿಯಲ್ ಎಸ್ಟೇಟು, ಏನೋ ಒಂದು ಬಿಸ್ನೆಸ್ಗಳೆಲ್ಲ. ನಾನು ರಾಜಕೀಯ ಮೊದಲು ಹೇಟ್ ಮಾಡ್ತಾ ಇದ್ದೆ, ರಿಯಲ್ ಆಗಿ ಹೇಳ್ತೀನಿ. ನಂಗೆ ರಾಜಕೀಯ ಇಂಟ್ರೆಸ್ಟ್ ಇರಲಿಲ್ಲ. ಅದು ಮುಂದೆ ಬರ್ತಾ ಹೋದಂಗೆ ನಾನು ವೀರಶೈವ ಲಿಂಗಾಯತ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ಆಯ್ಕೆಯಾದೆ. ಮತ್ತು ಕನ್ಸ್ಯೂಮರ್ ರೈಟ್ಸಲ್ಲಿ 5 ವರ್ಷ ಸ್ಟೇಟ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದೆ. ಸೊ ಎಲ್ಲ ನೋಡ್ತಾ ಇದ್ದಂಗೆ ಇಲ್ಲಿ ಒಂದು ಪದವಿ ಅನ್ನೋದು ಬೇಕು. ನಾವು ಏನೇ ಸಮಾಜ ಕೆಲಸ ಮಾಡಬೇಕಾದ್ರೂ, ಸೋಷಿಯಲ್ ವರ್ಕ್ ಮಾಡಬೇಕಾದ್ರೂ ಕೂಡ ಅದಕ್ಕೆ ಒಂದು ಬೆನ್ನೆಲುಬಾಗಿ, ಯಾಕಂದ್ರೆ ರಾಜಕಾರಣಿಗಳು ಕೈಯಲ್ಲಿ ಪವರ್ ಇರುತ್ತೆ. ಸೊ ನಾವು ಏನೇ ಮಾಡಬೇಕಾದ್ರೂ ಜನಗಳಿಗೆ ಒಂದು ಹೆಲ್ಪ್ ಮಾಡಬೇಕಾದ್ರೆ ಒಂದು ಪವರ್ ಬೇಕು. ಸೊ ಮುಂದೆ ಹಾಗೆ ಒಂದು BJPನಲ್ಲಿ ಆಫರ್ ಬಂತು. BJPನಲ್ಲಿ ಒಂದು ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೆ. ಮುಂದೆ ನನಗೆ ಒಳ್ಳೆ ಅವಕಾಶ ಬಂತು, ಇಲ್ಲಂತಲ್ಲ. ಸೊ ಹಿಂಗಾಗಿ ಇಲ್ಲಿವರೆಗೂ ಬಂದು ನನಗೆ ಒಂದು ಮೇನ್ ಅಂದರೆ, ನಾನು JDSನಲ್ಲಿ ಫಸ್ಟು ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅಪ್ಪಾಜಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳು, ಇವಾಗ ಪ್ರೆಸೆಂಟ್ ಸೆಂಟ್ರಲ್ ಮಿನಿಸ್ಟ್ರು, ಅವರಿಬ್ಬರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು, ಅಶೋಕ್ ಗುತ್ತೇದಾರ್ ಬಡದಾಳ್ ಅಂತ, ಅವರು ಬಡದಾಳದವರು, ಅವರು ನನಗೆ ಅಪ್ರೋಚ್ ಮಾಡಿದರು, ಬನ್ನಿ ಮೇಡಮ್ JDSಗೆ ಅಂತ, ಕುಮಾರಣ್ಣವ್ರು. ಬಟ್ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, JDSಗೆ ಬರೋದಂತಲ್ಲ, ನನ್ನ ರಾಜಕೀಯ ಜೀವನದಲ್ಲಿ ನಾವು ಯಾರು ಕೂಡ ನಾವು ಎತ್ತರಕ್ಕೆ ಬೆಳೆಯವರೆಗೂ ಏನು ಕೂಡ ಯಾರೂ ಆಫರ್ ಕೊಡಲ್ಲ ಟಿಕೆಟ್ಸ್. ನಿಜ ಇದೆ ಅದು ಮಾತು. ನಮಗೆ ದೇವೇಗೌಡರಿಗೆ ಯಾಕೆ ನಾನು
ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ನಮ್ಮನ್ನು ಗುರುತಿಸಿ ಒಂದಲ್ಲ 2 B.Pharm ಕೊಟ್ಟರು. ಕಲಬುರಗಿ ಮತಕ್ಷೇತ್ರ ದಕ್ಷಿಣದಲ್ಲಿ ಒಂದು B.Pharm ಕೊಟ್ಟರು. ಅಲ್ಲಿ ಒಂದು 7 ತಿಂಗಳು ಕೆಲಸ ಮಾಡಿದೆ, 7 months ಕೆಲಸ ಮಾಡಿದೆ. ಆಮೇಲೆ ವಿಚಾರ ಮಾಡಿದ್ವಿ, 2 B.Pharm ಕೊಟ್ಟಿದ್ರು, ಆಳಂದ ದಕ್ಷಿಣ. ನೀವೆಲ್ಲಾದರೂ ಸೆಲೆಕ್ಟ್ ಮಾಡ್ಕೊಮ್ಮ, ಒಟ್ಟಲ್ಲಿ ನೀನು ನಿಂತ್ಕೊ ಅಂತ ಹೇಳಿದ್ರು. ಮುಂದೆ ನಾವು ಏನು ಡಿಸೈಡ್ ಮಾಡಿದ್ವಿ, ನನ್ನ ಮತಕ್ಷೇತ್ರ, ನನ್ನ ಗಂಡನ ಮನೆ ಆಳಂದ ತಾಲೂಕಾ ಮುನ್ನಳ್ಳಿ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಾವು ಇಲ್ಲೇ ಬರಬೇಕು. ಪ್ರತಿಯೊಂದು ಸರ್ವೆ ಮಾಡಿ ನೋಡಿದ್ರೆ ಆಳಂದಲ್ಲಿ ಹಿಂದುಳಿದ ವರ್ಗ. ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ನಮ್ಮ ಆಳಂದ ಬಗ್ಗೆ ಕೇಳಿದ್ರೆ ಎಲ್ಲದ ಆಳಂದ ಅಂತ ಕೇಳ್ತಾರೆ. ನಾವೇ ನಮ್ಮ MLAಗಳೆಲ್ಲ ಘಟಾನುಘಟಿಗಳು, ನಾವು ನ್ಯಾಷನಲ್ ನಾಯಕರು ಅಂತ ಹೇಳ್ಕೊತಾರೆ. ಆಳಂದ ಪೂರ ಹಿಂದುಳಿದ ಇಟ್ಟಿದ್ದಾರೆ. ಸೊ ನನಗೂ ಒಂಥರ ಫೀಲ್ ಆಯಿತು, ಇಲ್ಲ ನಾನು ಕೂಡ ನನ್ನ ಮತಕ್ಷೇತ್ರ, ನನ್ನೂರು, ನನ್ನ ಗಂಡನ ಮನೆ ಏನೇ ಡೆವಲಪ್ ಮಾಡಿದ್ರು, ನನ್ನ ಕೈಲಿಂದ ಏನೇ ಸೇವೆ ಆದರೂ ನನ್ನ ತಾಲೂಕಿಗೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಆಳಂದ ಮತಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಳಂದ ಮತಕ್ಷೇತ್ರಕ್ಕೆ ಬಂದ್ವಿ. ತಮಗೂ ಕೂಡ ಗೊತ್ತದ, ಆಳಂದ ಮತಕ್ಷೇತ್ರಕ್ಕೆ ಬಂದ ಮೇಲೆ ಕರೆಕ್ಟ್ 13 ತಿಂಗಳಲ್ಲಿ ಎಲೆಕ್ಷನ್ ಆಯಿತು. ತಮಗೂ ಕೂಡ ಗೊತ್ತು. 13 ತಿಂಗಳ ಎಲೆಕ್ಷನ್ ಆದಾಗ 13 ತಿಂಗಳಲ್ಲಿ ನಮ್ಮ ತಾಲೂಕಿನಲ್ಲಿ 108 ಹಳ್ಳಿ, 32 ತಾಂಡ, ಎಲ್ಲ ಇಷ್ಟು 140 ಹಳ್ಳಿಗಳಿಗೆ ಮಹೇಶ್ವರಿ ವಾಲಿ ಯಾರಂತಾರೆ ಗೊತ್ತಾಗಬೇಕು, ಅವ್ರು ನನ್ನನ್ನು ಗುರ್ತು ಹಿಡಿಬೇಕು, ಅವ್ರ ಕಷ್ಟ ಸುಖಕ್ಕೆ ನಾನು ಭಾಗಿಯಾಗಿರ್ಬೇಕು. ಸೊ ಅದಕ್ಕೆ ಈ ಸೋಲು ಅಂತ ನನಗೆ ಅನಿಸಲ್ಲ. ಯಾಕೆ ಜನಗಳಿಗೆ ನಾನು ಅವಕಾಶ, ನಮಗೂ ಅವರಿಗೆ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಆಗಿರಲಿಲ್ಲ. ಸೊ ಅದ್ರ ಇನ್ನೊಂದು ಏನಂದರೆ, ಇಲ್ಲಿ ಆಳಂದಲ್ಲಿ ಒಂದು ಬ್ಯಾಡ್ ಮಾರ್ಕ್ ಏನಂದರೆ, 3ನೇ ವ್ಯಕ್ತಿ ಬರ್ತಾರೆ, ಮತ್ತೆ ರಿಪೀಟ್ ಎಲೆಕ್ಷನ್ ಬರಲ್ಲ, ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ನಿಂತ್ಕೋತಾರೆ, ಮತ್ತೆ ಹೋದ್ರೆ ಬರಲ್ಲ ಅಂತ ಇತ್ತು. ಆಮೇಲೆ ನಮ್ಮ ನಾಯಕರು ಇರ್ತಾರಲ್ಲ, ಇರಲ್ಲ ಪಕ್ಷದಲ್ಲಿ, ಲಿಂಗಾಯತ್ ಹೆಣ್ಮಗಳು ಕಾಂಗ್ರೆಸ್ನವ್ರು ಎಬ್ಸಿದ್ರು, ಲಿಂಗಾಯತ್ ಹೆಣ್ಮಗಳು ನನಗೆ ಓಟ್ ತಿಲ್ಲಕ್ಕೆ, ನನಗೆ ಕೆಡವಲಿಕ್ಕೆ ಗುತ್ತೇದಾರವ್ರು ಕರ್ಕೊಂಡು ಬಂದಾರ ಅಂತ ಇವ್ರು ಎಬ್ಸಿದ್ರು. ಗುತ್ತೇದಾರವರು ಹಿಂಗೆ ಎಬ್ಸಿದ್ರು. ಅವ್ರೇನು ಗೊತ್ತಾ, ಇಬ್ಬರ ಮಧ್ಯದಲ್ಲಿ 3ನೇದವ್ರು ಬರಬಾರ್ದು ಅಂತ ಆಳಂದ ಮೆಂಟಾಲಿಟಿ. ಸೊ ಆದರೂ ಅದ್ರ ಮಧ್ಯದಲ್ಲಿ ನಾನು ಫೈಟ್ ಮಾಡಿ ಇವತ್ತಿಗೆ ಬಂದು ಇಲ್ಲಿ ನಿಂತಿದ್ದೀನಿ. ನನ್ನ ಗಂಡನ ಸಪೋರ್ಟು, ನಮ್ಮ ಮಾವವ್ರ ಸಪೋರ್ಟು, ನನ್ನ ಕುಟುಂಬದ ಸಪೋರ್ಟು, ಎಲ್ಲರ ಸಪೋರ್ಟ್ಲಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಮುಂದೆ ಕೂಡ ಆಳಂದ ಮತಕ್ಷೇತ್ರದ ಪ್ರತಿಯೊಂದು ಮತ ಬಾಂಧವರ ಸಪೋರ್ಟ್ ಇದರಿಂದ ನನ್ನ ದೈವದಲ್ಲಿ ಏನಾಗಿದೆ ಆಗಲಿ ಅಂತ ಅನ್ಕೋತೀನಿ. ನಿಜ ಮೇಡಮ್. ಅದು ಸ್ನೇಹಿತರೆ, ನೀವು ನೋಡಿರ್ಬೋದು, ಮಹೇಶ್ವರಿ ಶಿವಕುಮಾರ್ ವಾಲೆ ಮೇಡಮ್ ಅವ್ರದ್ದು ಏನೋ ಒಂದು ಅದ್ಭುತವಾದ ಪಾಲಿಟಿಕ್ಸ್ ಜರ್ನಿ ಅಂತೆ. ಸೊ ಸ್ನೇಹಿತರೆ, ಮೇಡಮ್ ಅವ್ರದ್ದು ಕನಸು ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕಂತೆ ಅವ್ರದ್ದು ಒಂದು ಕನಸಿದೆ. ಸ್ನೇಹಿತರೆ, ಇವ್ರದ್ದು ಏನು ವಿಷನ್ ಮಿಷನ್ ಏನಿದೆ, ಆ ವಿಷನ್ ಮಿಷನ್ ನೋಡಿ ಲೇಡೀಸ್ MLA ಏನು ತಾಲೂಕಿಗೆ ಬೇಕು, ಆ ತಾಲೂಕಿಗೆ ಬೇಕಾಗಿದ್ದು MLA ಮೇಡಮ್ ಅವ್ರು ಇದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮೇಡಮ್, ನಾವು ಪ್ರೇ ಮಾಡ್ತೀವಿ ಮುಂದೆ ಬರೋ ದಿನಗಳಲ್ಲಿ ತಾವು ಏನು ನಿಮ್ಮದು ಆಸೆ ಇದೆ ಮೇಡಮ್, ನೀವು ಬಿ ಜನರಿಗೋಸ್ಕರ ಮಾಡ್ಬೇಕಂತ ಏನು ಆಸೆ ಇಟ್ಕೊಂತೀರಿ, ಅದು ಎಲ್ಲ ಕನಸು ನನಸಾಲಿ ಅಂತೆ. ಸೊ ಆ ಒಂದು ನಿರ್ಧಾರ ಇಟ್ಕೊಂಡ್ ಕಿಸಿಂದ ಈ ಒಂದು ಮಿಷನ್ ಅನ್ನು ಸ್ಟಾರ್ಟ್ ಮಾಡೋಣ ಮೇಡಮ್. ಫಸ್ಟ್ ಮೊದಲನೇದು ನಮ್ಮದು ಪ್ರಶ್ನೆ, ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನಿರುದ್ಯೋಗವು ಪ್ರಮುಖ ಸಮಸ್ಯೆಯಾಗಿದೆ, ಇದಕ್ಕೆ ನಿಮ್ಮ ಅನಿಸಿಕೆ ಏನು ಮೇಡಮ್? ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಸರ್ಕಾರದವ್ರ ಕೈಯಲ್ಲಿದೆ, ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು, ಯುವಕರಿಗೋಸ್ಕರ ಗಮನ ಹರಿಸ್ಬೇಕು. ಇವಾಗ ತಾವೇ ನೋಡ್ಬೋದು, ಲಾಸ್ಟ್ ಟೈಮಲ್ಲಿ ಎಲೆಕ್ಷನಲ್ಲಿ ಲಾಸ್ಟ್ ಡಿಗ್ರಿ ಮುಗಿಸಿದವ್ರಿಗೆ 3000 ಅಂತ ಅನೌನ್ಸ್ ಮಾಡಿದ್ರು. ಯಾಕೆ 3000 ಕೊಟ್ಟವ್ರಿಗೆ ಮನೆ ಕೊಡ್ಸಕ್ಕ? ಅದ್ರ ಬದಲು ಉದ್ಯೋಗ ಕೊಡಿ, ಅವ್ರ ಜೀವನ ಪರ್ಯಂತ ಮುಂದೆ ಬರ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಡೈರೆಕ್ಟ್ ನಿಮ್ದು? ಡೈರೆಕ್ಟ್ ಓಪನ್ ಆಗಿ ಇದು ರಿಯಾಲಿಟಿ ಕೂಡ ಹೇಳ್ತಾ ಇದ್ದೀನಿ. ಸರಿ ಮೇಡಮ್, ನಿಮ್ದು ಇದು ಹೇಳೋದು ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು ಮೇಡಮ್, ನಿಜ. ಇದು ಬಿ ನಿಮ್ದು ಪ್ರಶ್ನೆಗೆ ಉತ್ತರ ಏನು ಕೊಟ್ಟಿದ್ದೀರಾ ಮೇಡಮ್? ಡೈರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ರಿ, 100% ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ರಿ. 3000 ಕೊಡೋಕ್ಕಿಂತ ಬೆಸ್ಟ್ ಜಾಬ್ ಕೊಡಿ. ನಿಜ ಇದೆ ಮೇಡಮ್. ಸೊ ಸ್ನೇಹಿತರೆ ನೋಡ್ರಿ, ಅತ್ಯುತ್ತಮವಾದ ಉತ್ತಮವಾದ ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರವನ್ನು ನೀಡಿದ್ದಾರೆ ಮೇಡಮ್ ಅವರು. ಧನ್ಯವಾದ. ಈಗ 2ನೇದು ಪ್ರಶ್ನೆ ಮೇಡಮ್, ಪದವಿ ಡಿಗ್ರಿ ಮುಗಿದ ನಂತರವೂ ಜನರು ಏಕೆ ಸ್ವಂತ ವ್ಯವಹಾರ ಬಿಸ್ನೆಸ್ ಪ್ರಾರಂಭಿಸದೆ ಸರ್ಕಾರಿ ನೌಕರಿಯನ್ನೇ ಬಯಸುತ್ತಾರೆ? ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇದ್ರ ಬಗ್ಗೆ? ನಿಜವಾಗ್ಲೂ ನೋಡಿದ್ರೆ ವ್ಯವಹಾರ ಮಾಡಬೇಕು, ನಿಜವಾಗ್ಲೂ ವ್ಯವಹಾರ ಮಾಡಬೇಕು. ಆಮೇಲೆ ರೈತರ ಮಕ್ಕಳು ರೈತರ ಬಗ್ಗೆ ಗಮನ ಹರಿಸ್ಬೇಕು, ವ್ಯವಸಾಯ ಬಗ್ಗೆ ಗಮನ ಹರಿಸ್ಬೇಕು. ಯಾಕೆಂದರೆ ತಮಗೂ ಗೊತ್ತಿರಬೇಕು, ಗೌರ್ಮೆಂಟ್ ಜಾಬ್ ಆದರೆ ಪ್ರತಿ ತಿಂಗಳು ಕರೆಕ್ಟಾಗಿ ಅಮೌಂಟ್ ಬರುತ್ತೆ, ನಮ್ಮ ಮನೆ ನಡೆಸೋಕ್ಕೆ ಒಂದು ಇದು ಆಗುತ್ತೆ. ಇದು ವ್ಯವಸಾಯ ಬಗ್ಗೆ ಅಂದರೆ ಗೌರ್ಮೆಂಟ್ ಬೆಲೆ ಕೊಡ್ತಾ ಇಲ್ಲ. ಇವಾಗ ತಾವೇ ನೋಡ್ತಾ ಇದ್ದೀರಾ, ನಾವು ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದ ಮೇಲೆ ಬೆಲೆನೇ ಸಿಕ್ಕಿಲ್ಲ ಅಂದಮೇಲೆ ಅವ್ರು ಯಾಕೆ ವ್ಯವಸಾಯದ ಬಗ್ಗೆ ಗಮನ ಹರಿಸ್ತಾರೆ? ಅದಕ್ಕೆ ಗೌರ್ಮೆಂಟ್ ಜಾಬ್ ಇದ್ರೆ ಏನೇ ಆಗಲಿ ನಮಗೆ ತಿಂಗಳ ಸಂಬಳ ಬರುತ್ತೆ ಅಂತ ಅವ್ರು ಗಮನ ಹರಿಸ್ತಾರೆ ಅಂತ ನನ್ನ ಅನಿಸಿಕೆ. ಹೌದು. ಸೊ ಆ ಒಂದು ಮೈಂಡ್ ಸೆಟ್ಲಿಂದ ಅವರು ಎಲ್ಲ ಗೌರ್ಮೆಂಟ್ ಜಾಬ್ ಇದ್ರೆ ಸಾಕಪ್ಪ, ಇಂತಿಷ್ಟು ಬರುತ್ತೆ, ನಮ್ಮ ಸಂಸಾರ ಇಂತಿಷ್ಟು ನಡೆಯುತ್ತೆ, ಮಂತ್ಲಿ ಇಷ್ಟು ಬರುತ್ತಲ್ಲ ಅನ್ನೋದೊಂದು ಭರವಸೆಯಿಂದ ಬದುಕ್ತಾರೆ. ಇಲ್ಲ ಅಂದ್ರೆ ಒಂದು ವರ್ಷ ಈಗ ನೋಡಿ, ಎಷ್ಟೋ ಜನ ರೈತರು ಉರ್ಲು ಹಾಕೊಂಡು ಸಾಯ್ತಾರೆ. ಯಾಕೆ?
ಒಂದ್ಸಲ ಬರುತ್ತೆ ಒಂದ್ಸಲ ಬರಲ್ಲ. ಅದಕ್ಕೆ ಬೆಳೆ ಪರಿಹಾರ ಅಂತ ಘೋಷಣೆ ಮಾಡ್ತಾರೆ ಸರ್ಕಾರ, ಪರಿಹಾರ ಕೊಡಲ್ಲ. ಯಾಕೆ ಕೊಡಲ್ಲ? ಕೊಡಬೇಕು. ಕೊಟ್ಟಾಗ ಸ್ವಲ್ಪ ಅವರಿಗೆ ಬ್ಯಾಲೆನ್ಸಿಂಗ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನೊಂದು ಮೈಂಡ್ ಸೆಟ್ ಇರುತ್ತೆ ಮೇಡಮ್, ಕೆಲವೊಬ್ರು ಹುಡುಗರದು ಗೌರ್ಮೆಂಟ್ ಜಾಬ್ ಇತ್ತಂದ್ರೆ ಹುಡುಗಿ ಸರಿಯಾಗಿ ಸಿಗುತ್ತೆ, ಇದು ಒಂದು ಅದಂತೂ ಕಾಮನ್ ಇದೆ, ಅದಂತೂ ಸತ್ಯವಾದ ಮಾತು. ಯಾಕಂದ್ರೆ ಅವ್ರ ತಾಯಿ ತಂದೆ ಮಕ್ಕಳೆಲ್ಲ ಏನು ವಿಚಾರ ಮಾಡ್ತಾರೆ, ಗೌರ್ಮೆಂಟ್ ಜಾಬ್ ಇದ್ರೆ ನನ್ನ ಮಗಳು ಚೆನ್ನಾಗಿ ಬದುಕ್ತಾಳೆ, ಇವು ವ್ಯವಸಾಯ ಮಾಡಿ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಅಪ್ಡೌನ್ ಆಗ್ಬೋದು, ಲಾಸ್ ಆಗ್ಬೋದು, ಏನೇ ಆದ್ರೂ ಕಷ್ಟ ಆಗುತ್ತೆ, ಗೌರ್ಮೆಂಟ್ ಜಾಬ್ ಇದ್ರೆ ನಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ ಅಂತ ಅದು ವಿಚಾರ ಮಾಡ್ತಾರೆ. ಅದಕ್ಕೆಲ್ಲ ಕಾರಣನೇ ಈ ಸರ್ಕಾರ ರೈತರಿಗೆ ಒಳ್ಳೆ ರೀತಿಯಿಂದ ಪರಿಹಾರ ಕೊಟ್ಟು ಒಳ್ಳೆ ರೀತಿಯಿಂದ ಫೆಸಿಲಿಟಿ ಕೊಟ್ಟರೆ ಯಾರು ಕೂಡ ಆ ಥರ ವಿಚಾರ ಮಾಡಲ್ಲ. ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೂರನೇದು ಪ್ರಶ್ನೆ ಮೇಡಮ್, ಭಾಳ ಸ್ಪೀಡ್ ಆಗ್ತಾ ಇದೆ ಮೇಡಮ್, ಭಾಳ ಸ್ಪೀಡ್ ಉತ್ತರ ಕೊಡ್ತಾ ಇದ್ದೀರಿ ಮೇಡಮ್ ನೀವು. ತಾವು ಇದಕ್ಕೆ ಅನಿಸಿಕೆ ಹೇಳ್ತಾ ಇದ್ದೀವಿ. ಹೌದು ಮೇಡಮ್, ಕರೆಕ್ಟ್, ನಿಜ. ಇವೆಲ್ಲ ಏನು ಪ್ರಶ್ನೆಗಳು ಇದಾವಲ್ಲ ಮೇಡಮ್, ನಿಮ್ಮ ಜೀವನದ ಇದು ಎಲ್ಲ ಏನು ನೀವು ಮಾಡಿರೋ ಸಾಧನೆಗಳು ಇದ್ರಾಗ ಹೇಳಿದ್ದೆ ಮೇಡಮ್. ಅಷ್ಟೇ ಆ್ಯಡ್ ಏನಿದೆ ಅಂದರೆ ನಿಮ್ಮದು ಮಿಷನ್ ಏನಿದೆ ಮೇಡಮ್ ಮುಂದೆದು, ಅದ್ರ ಪ್ರಕಾರ ಇದನ್ನು ಡಿಸ್ಕಸ್ ಮಾಡೋಣ. ನಮ್ಮ ದೇಶದಲ್ಲಿ ಮೂರನೇ ಪ್ರಶ್ನೆ ಮೇಡಮ್, ನಮ್ಮ ದೇಶದಲ್ಲಿ ಮಹಿಳೆಯರನ್ನು ನಾರಿ ಶಕ್ತಿ ಎಂದು ಕರೆಯುತ್ತೇವೆ, ಆದರೆ ಅವರಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇದರ ಬಗ್ಗೆ? ಕರೆಕ್ಟ್. ನಾರಿ ಶಕ್ತಿ ಅಂತಾರೆ, ನವದುರ್ಗಿಯರು ನಾವೇ, ನಾರಿ ಶಕ್ತಿಯರು ಹೆಣ್ಮಕ್ಳೇ. ಎಲ್ಲ ತಾಯಿ ಹೆಣ್ಣೆ, ತಂಗಿ ಹೆಣ್ಣೆ, ಮಗಳು ಹೆಣ್ಣೆ, ಹೆಣ್ಣಿನಿಂದನೇ ಎಲ್ಲ. ಆದರೆ ಹೆಣ್ಣಿಗೆ ಸಿಗುವಂಥ ಗೌರವ ಸಿಗ್ತಾ ಇಲ್ಲ, ಸಿಗುವಂಥ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ, ಸಿಗುವಂಥ ಫೆಸಿಲಿಟಿ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಬರೀ ಅದೇನಂತಾರೆ ಭಾಷಣ, ರಾಜಕೀಯ ಭಾಷಣ ಆದಂಗೆ ನಮ್ಮ ಜೀವನ ಆಗಿದೆ. ಅದಕ್ಕೆ ಮಹಿಳೆಯರ ಜೀವನ ರಾಜಕೀಯ ಭಾಷಣ ಆಗಬಾರ್ದು, ಅದು ಜಾರಿಗೆ ಬರಬೇಕು. ಇನ್ನೂ ಒಂದು, ನಮ್ಮ ಮಹಿಳೆಯರಿಗೆ ಕೂಡಕ್ಕೆ ಶೌಚಾಲಯನೇ ಇಲ್ಲ, ಶೌಚಾಲಯನೇ ಇಲ್ಲ. ಫೆಸಿಲಿಟಿ ಎಲ್ಲಿಂದ ಬಂತು ನಾನು ಅನ್ನೋದು ಸಿಗ್ತಾ ಇಲ್ಲ. ಆದರೆ ಮಹಿಳೆಯರಿಗೆ 33% ಏನು ರಿಸರ್ವೇಷನ್ ಬೇಕು ಅಂತ ಫಸ್ಟ್ ಟೈಮ್ ಧ್ವನಿ ಎತ್ತಿದ್ದು ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅಪ್ಪಾಜಿ. ಇಡೀ ದೇಶದಲ್ಲೇ ಇದು ತಾವು ಕೂಡ ಚೆಕ್ ಮಾಡ್ಕೋಬೋದು. ದೇವೇಗೌಡ ಅಪ್ಪಾಜಿ ಅವರು ಮಹಿಳೆಯರಿಗೆ 33% ರಿಸರ್ವೇಷನ್ ಸಿಗಬೇಕು, ಮಹಿಳೆಯರಿಗೂ ಕೂಡ ಅದೇ ಸ್ವಾತಂತ್ರ್ಯ ಸಿಗಬೇಕು, ಮಹಿಳೆಯರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ MLA ಆಗಬೇಕು, MP ಆಗಬೇಕು, ಆಮೇಲೆ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಆಗಬೇಕು ಅಂತ ಧ್ವನಿ ಎತ್ತಿದ್ದೇ ನಮ್ಮ ದೇವೇಗೌಡ ಅಪ್ಪಾಜಿ ಅವರು. ಅವರ ಕನಸು ಕೂಡ ಅದೇ ಆಗಿತ್ತು. ಅವರು 33% ರಿಸರ್ವೇಷನ್ ಪಾಸ್ ಆಗಲಿ ಅಂತ ತುಂಬ ಹೋರಾಟ ಮಾಡಿದ್ದಾರೆ, ಭಾಳ ಹೋರಾಟ ಮಾಡಿದ್ದಾರೆ, ಭಾಳ ಕಷ್ಟಪಟ್ಟಿದ್ದಾರೆ, ಫಸ್ಟ್ ಧ್ವನಿನೂ ಎತ್ತಿದ್ದಾರೆ. ಇವಾಗ ಅದರ ಫಲ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಬಟ್ ಹೆಣ್ಮಕ್ಳಿಗೆ ಆ ಥರ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸಿಕ್ಕಿಲ್ಲ. ಅದಕ್ಕೆ ಅದೇನು ಬರೀ ಬಾಯಲ್ಲಿ ಮಾತಲ್ಲಿ ಆಡುವ ಮಾತಾಗಿದೆ, ಅದು ಜಾರಿಗೆ ಬಂದಿಲ್ಲ. ಮೇಡಮ್, ಇದ್ರ ಬಗ್ಗೆ ನೀವು ನಾರಿ ಶಕ್ತಿಯನ್ನ ಅಂದಿಲ್ರಿ, ಇದು ದೇಶದಲ್ಲಿ ನಮ್ಮದು ಈಗ ಕೆಲವೊಂದು ಕಡೆ ನಾವು ನೋಡ್ತೀವಿ ಬೇರೆ ದೇಶದಲ್ಲಿ, ತಾವು ಹೋಗಿ ಬಂದಿದ್ರಿ ಮೇಡಮ್, ಅಲ್ಲಿ ಸಿಗಕ್ಕಂತ ರಾತ್ರಿ ಏನ್ ಫೆಸಿಲಿಟಿ ಇರುತ್ತೆ, ಮಹಿಳೆಯರು ಫುಲ್ ಫ್ರೀಡಮ್ ಆಗಿ ತಿರುಗಾಡ್ತಾರೆ. ಬಟ್ ನಮ್ಮ ದೇಶದಲ್ಲಿ ಆ ಒಂದು ವಾತಾವರಣ ಯಾವಾಗ ಬರ್ಬೋದು ಮೇಡಮ್? ನನ್ನ ಪ್ರಕಾರ ಏನು, ಆಮೇಲೆ ಇನ್ನೊಂದು ಏನು ಗೊತ್ತಾ, ಭಾಳ ಆಗ್ತಾ ಇದೆ. ಸ್ವಾತಂತ್ರ್ಯ ಒಂದ್ಸಲ ಒಂದ್ ಕಡೆ ಸಿಕ್ಕರು ಭಯನೇ, ಸಿಕ್ಕಿಲ್ಲ ಅಂದ್ರೂ ಭಯ, ಕಷ್ಟನೇ. ಸಿಕ್ಕರೆ ನಮಗೆ ಸೇಫ್ಟಿ ಬೇಕು, ಸೇಫ್ಟಿ ಇಲ್ಲ. ಸೇಫ್ಟಿ ಯಾಕಿಲ್ಲ? ರಾತ್ರಿ ನೀವು 10 ನಂತರ ಹೋಗಿ ನಾನೇ 11 ಗಂಟೆಗೆ ಬರ್ತಾ ಇದ್ರೆ ಮೇಡಮ್ ಒಬ್ಬರೇ ಬರ್ತಾ ಇದ್ದಾರೆ ಅಂತ ಹಿಂಗಂತಾರೆ. ಅಂದರೆ ಅದು ಭಯ ಇದೆ. ಅದಕ್ಕೆ ಸ್ವಾತಂತ್ರ್ಯ ನನಗೇನಿನ್ನ ಯಾವಾಗ ಆ ಥರ ಪೂರ ಸಿಗುತ್ತೋ ಗೊತ್ತಿಲ್ಲ. ನಮಗೇನೋ ಕನಸೇ ಉಳಿತೋ ನನಸಾಗುತ್ತೋ ಕಾಯಬೇಕು ಅಷ್ಟೇ. ನಿಜ ಮೇಡಮ್, ನೀವು ಹೇಳೋದ ಪ್ರಕಾರ ನೋಡ್ಬೇಕಾದ್ರೆ ನಾರಿ ಶಕ್ತಿಗೆ ಪೂರ್ಣ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಕಷ್ಟ. ಇವಾಗ ಎಷ್ಟೊಂದು ಅವಮಾನ ಮಾಡ್ತಾರೆ, ಎಷ್ಟೊಂದು ದಿನನೂ ಮಾಡ್ತಾರೆ. ಹೆಣ್ಣು ಮಕ್ಕಳಂದ್ರೆ ಕೀಳಾಗಿ ನೋಡ್ತಾರೆ. ಸೊ ಹೆಣ್ಣು ಮಕ್ಕಳು ಒಂದ್ಸಲ ರೊಚ್ಚಿಗೆದ್ರೆ ಅವರನ್ನು ಪೂರಾ ಮುಗಿಸ್ತಾರೆ ಅಂತ ಗೊತ್ತಿಲ್ಲ. ನಾನು ಹೇಳೋದು, ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಮನೆ ಕಟ್ಬೋದು, ಒಂದು ಮನೆ ಕೆಡಬಹುದು. ಇದೇ ನಿಜವಾದ ನಾರಿ ಶಕ್ತಿ. ನಮ್ಮ ಶಕ್ತಿ ನಾವೇ ಅಳವಡಿಸ್ಕೋಬೇಕು ಅಂತ ನನ್ನ ಅನಿಸಿಕೆ. ನಮ್ಮ ಶಕ್ತಿ ಏನಿದೆ ನಾವು ಅಳವಡಿಸ್ಕೋಬೇಕು, ಅವಾಗ ತಾನೇ ನಮ್ಮ ಹೆಣ್ಮಕ್ಳ ಶಕ್ತಿ ಗೊತ್ತಾಗೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ನಮ್ದು 4ನೇ ಪ್ರಶ್ನೆ, ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ನಮ್ಮ ದೇಶವು ಹಳ್ಳಿಗಳಿಂದ ಕೂಡಿದೆ. ಹಳ್ಳಿಗಳ ಮೂಲಕ ಸ್ವಚ್ಛ ಮತ್ತು ಸ್ವಸ್ಥ ಭಾರತ ನಿರ್ಮಾಣದತ್ತ ನಾವು ಯಾವ ರೀತಿ ಮುಂದುವರಿಯಬಹುದು? ನಿಮ್ಮ ಅಭಿಪ್ರಾಯ ಏನು ಮೇಡಮ್? ನನ್ನ ಪ್ರಕಾರ ಇವಾಗ ಸ್ವಲ್ಪ ಜನ ಎಚ್ಚೆತ್ಕೋತಾ ಇದ್ದಾರೆ, ಡೆವಲಪ್ ಆಗ್ತಾ ಇದೆ. ಸ್ವಲ್ಪ ಒಂದು ರೀತಿಯಿಂದ ಹಳ್ಳಿ ಜನರು ಕೂಡ ಇವಾಗ, ಯಾಕಂದರೆ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮೂಲಕ ಜನ ಹುಷಾರಾಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ಇನ್ನೂ ತುಂಬ ಡೆವಲಪ್ ಆಗಬೇಕು. ಆದರೂ ಕೂಡ ನಾವು ಮೊದಲು ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ತುಂಬ ಒಂದು ರೀತಿಲಿ ಒಳ್ಳೆ ರೀತಿಯಿಂದ, ಇವಾಗ ಮೊದಲೆಲ್ಲ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಕವರ್ ತಿಂದು ಒಕ್ಕಡ್ತಿದ್ರು, ಬಿಟ್ಟಾಕ್ತಿದ್ರು. ಇವಾಗ ಆ ಥರ ಬಿಟ್ಟಾಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಸ್ವಚ್ಛ ಭಾರತ ಅಂತ ಸ್ವಲ್ಪ ಜನರಲ್ಲಿ ಇದೆ, ಸ್ವಲ್ಪ ಜನ ಇದ್ದಾರೆ. ಅವ್ರಿಗೆ
ಏನು ಗೊತ್ತಾ, ಅವರಿಗೆ ನೀವು ಏನು ಮಾಡಿದ್ರೂ ಸುಧಾರಿಸಲ್ಲ. ಅದು ಕೆಟ್ಟದ್ದು ಮಾಡಬೇಕು, ಕೊಳಕು ಮಾಡಬೇಕು ಅಂದರೆ ಅದು ಮಾಡೇ ಮಾಡ್ತಾರೆ. ಹಳ್ಳಿಗಳು ಡೆವಲಪ್ ಆಗಬೇಕಾದ್ರೆ ನಾವು ಸ್ವಲ್ಪ ದೇಶದ ಮೇನ್ ಮುಖ್ಯಸ್ಥರು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಬೇಕು. ಹಳ್ಳಿ ಜನರ ಬಗ್ಗೆ ಜಾಸ್ತಿ ಆಸಕ್ತಿ ಕೊಟ್ಟಾಗ ಸ್ವಲ್ಪ ಹಳ್ಳಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅನಿಸುತ್ತೆ. ಹೌದು. ಇನ್ನೊಂದು ಮಾತು ಮೇಡಮ್, ಈಗ ಶ್ರೀ ನರೇಂದ್ರ ಮೋದಿಜಿ ಅವರು ಸ್ವಚ್ಛ ಭಾರತ ಮಿಷನ್ ಅಂತ ತೆಗೆದಿದ್ದಾರೆ. ಅದರಲ್ಲಿ ಒಂದು ಸ್ಕೀಮ್ ಬರುತ್ತೆ ಶೌಚಾಲಯ ಅಂತೆ. ಆ ಶೌಚಾಲಯಗಳು ಸರಿಯಾಗಿ ಯೂಸ್ ಮಾಡಂಗಿಲ್ಲ ಹಳ್ಳಿಗಳಲ್ಲಿ. ಸೊ ಅವ್ರಿಗೆ ನೀವು ಏನ್ ಅಂತೀರಿ? ಯಾಕಂದ್ರೆ ನಿಮ್ಗೆ ನೋಡೋರು ಬಹಳಷ್ಟು ಮಂದಿ ಆಳಂದ್ ತಾಲೂಕು ಜನರು ನೋಡ್ತಾ ಇದ್ದಾರೆ, ಸೊ ನಿಮ್ಗೆ ನೋಡಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಅಂತವ್ರಿಗೆ ನೀವು ಏನ್ ಅನ್ಬೋದು? ಬಟ್ ಅವ್ರು ಕೊಟ್ಟಿದ್ದು ಸ್ವಚ್ಛ ಇದು ಅದೇ ಭಾರತದ ಇದು ಕೊಟ್ಟರು, ಹೌದು, ಶೌಚಾಲಯ ಕೊಟ್ಟರು. ಅದು ಆ್ಯಕ್ಚುಲಿ ಅದು ಅಷ್ಟು ಕರೆಕ್ಟ್ ಅಲ್ಲ. ಯಾಕಂತ ಕೇಳಿ, ಅವ್ರು ಕೊಡಬೇಕಾಗಿತ್ತು, ಕೊಟ್ಟರು. ಇದು ನಮ್ಮ ಜನ ಏನು ಮಾಡ್ತಾರೆ ಗೊತ್ತಾ, ನಾನು ನೀವು ಕ್ಲಿಯರ್ ಆಗಿ ಹೇಳ್ತೀನಿ. ನಾನು ಹಳ್ಳಿಗಳದಾಗ ಹೋದಾಗ ಕುಳ್ಳು ಕಟ್ಟಿಗೆ ಹಾಕಿದ್ದಾರೆ. ಹೌದು, ಅದು ಒಂದು ಬಾಕ್ಸ್ ಅಲ್ಲಿ ಮಾಡಿದ್ದಾರೆ. ಇದು ಇಬ್ಬರದು ತಪ್ಪು. ಯಾರ್ದು ಗೊತ್ತಾ, ಪಂಚಾಯತಿ ಮೆಂಬರ್ಸ್ಗಳು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ. ಏನ್ ಮಾಡ್ತಾರೆ ಪಾಪ ಎಮ್ಮನಿಗೆ ಗೊತ್ತಿರಲ್ಲ, ಅವಳಿಗೆ ಶೌಚಾಲಯ ಬಗ್ಗೆ ನಾಲೆಜ್ ಇರಲ್ಲ. ಅದು ಕಟ್ಟಕ್ಕೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಬೇಕು. ಇಷ್ಟೇ ಅಮೌಂಟ್ ಅಲ್ಲಿ ಅದು ಕರೆಕ್ಟು ಆಗಲ್ಲ. ಮಾಡಿದ್ರೆ ಆಗುತ್ತೆ, ಬಟ್ ಮಾಡ್ಕೊಳ್ಳಲ್ಲ. ಅಲ್ಲಿ ಏನ್ ಮಾಡ್ತಾರೆ, ಪಾಸ್ಬುಕ್ ಅಲ್ಲಿ ಅಕೌಂಟಿಗೆ ದುಡ್ಡು ಹಾಕಿಸ್ತಾರೆ. ಅವ್ರು 50 ಇವ್ರು 50 ತಗೊಳ್ತಾರೆ, ರೊಕ್ಕ ತಗೊಂಡು ಕೂಡ್ತಾರೆ, ಸುಮ್ಮನೆ ಹೆಸರಿಗೆ ಒಂದು ಡಬ್ಬ ಇಡ್ತಾರೆ, ಕುಳ್ಳು ಕಟ್ಟಿಗೆ ಹಾಕಿಸ್ತಾರೆ, ಇಟ್ ಮುಗಿದೋಯ್ತು. ಬಟ್ ಇದು ತಪ್ಪು. ನಮ್ಮ ಹೆಣ್ಮಕ್ಳಿಗೆ ಮರ್ಯಾದೆಗೋಸ್ಕರ, ನಮಗೋಸ್ಕರ ಪ್ರಧಾನಮಂತ್ರಿಯವರು ಯೋಜನೆ ಕೊಟ್ಟಾಗ ಅದು ಸರಿಯಾಗಿ ಬಳಕೆ ಆಗಿಲ್ಲ. ಯಾಕೆ ಅಂದರೆ ರಾಜಕಾರಣ ಕುತಂತ್ರದಿಂದ. ಹಳ್ಳಿ ಜನರು ಮುಗ್ದ್ರು, ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರಿಗೆ ಅರ್ಥ ಆಗೋದು ಇಲ್ಲ. ಇಷ್ಟು ಅಮೌಂಟಲ್ಲಿ ಆಗಲ್ಲ. ಅದೇನೋ ಎಷ್ಟು ಕೊಡ್ತಿದ್ರು, 20 ಎಷ್ಟು ಸಾವಿರ ಕೊಡ್ತಿದ್ರು, ಅಷ್ಟರಲ್ಲಿ ಅದು ಕರೆಕ್ಟಾಗಿ ಸೆಟ್ ಆಗಿಲ್ಲ. ನನ್ನ ಪ್ರಕಾರ ಇದು ಫೇಲ್ಯೂರ್ ಆಗಿದೆ. ಸೊ ಸ್ನೇಹಿತರೆ, ಮೇಡಮ್ ಅವರು ಹೇಳೋದು ಏನಪ್ಪಾ ಅಂತಂದ್ರೆ, ರಾಜಕಾರಣಿಗಳು ಒಂದು ನಿಶ್ಚಯ ಶಕ್ತಿಯಿಂದ ಕೆಲಸ ಮಾಡದಂದ್ರೆ ಇಡೀ ಹಳ್ಳಿ ಹಣ್ಣು ಡೆವಲಪ್ ಆಗುತ್ತೆ. ಬಟ್ ಅವ್ರ ಇಚ್ಛೆ ಇಲ್ಲ. ಸೊ ಹಳ್ಳಿ ಡೆವಲಪ್ ಆದಂದ್ರೆ ನಮ್ಮ ತಾಲೂಕು ಡೆವಲಪ್ ಆಗುತ್ತೆ. ಅವ್ರಿಗೆ ತಾಲೂಕು ಡೆವಲಪ್ಮೆಂಟ್ ಬೇಕಾಗಿಲ್ಲ. ನನ್ನ ಪ್ರಕಾರ ಅವರಿಗೆ ಜೈಕಾರ ಹೊಡೆಯೋರು ಬೇಕು. ಜೈಕಾರ ಹೊಡೆಯೋರು ಬೇಕು. ಜೈಕಾರ ಎಲ್ಲ ಜಾಬ್ ಅದು ಇದು ಆದ್ರೆ ಎಲ್ಲರೂ ಹುಷಾರಾದ್ರೆ ಜೈಕಾರ ಹೊಡೆಯಲ್ಲ. ಸೊ ಹಂಗಂತ ಮೈಂಡ್ ಸೆಟ್ ಇರುತ್ತೆ ರಾಜಕಾರಣಿಗಳಿಗೆ. ಸೊ ಅದಕ್ಕೆ ತಾವೆಲ್ಲ ನೋಡಿರ್ಬೋದು ಸ್ನೇಹಿತರೆ, ದೊಡ್ಡ ಎಷ್ಟು ರಾಜಕಾರಣಿಗಳು ಇರ್ತಾರೆ, ಅವ್ರ ಮಕ್ಕಳು ವಿದೇಶನಲ್ಲಿ ಡಿಗ್ರಿ ಮಾಡ್ತಾ ಇದ್ದಾರೆ, ಕಾಲೇಜ್ ಓದ್ತಾ ಇದ್ದಾರೆ, ಯೂನಿವರ್ಸಿಟಿ ಓದ್ತಾ ಇದ್ದಾರೆ. ನಮ್ಮಂತರ ಬಡವ್ರ ಹುಡುಗರಿಗೆ ಜಾತಿದಲ್ಲಿ ಜಗಳ ಹಚ್ಚೋದು ಒಂದು ಟ್ಯೂಷನ್ ಕೊಡ್ತಾರೆ. ಇದು ಒಂದು ನಮ್ಮ ದೇಶದ ಪರಿಸ್ಥಿತಿ ಆಗಿದೆ. ಸೊ ಇದಕ್ಕೆ ನಾವು ಸುಧಾರಣೆ ಮಾಡ್ಕೋಬಹುದು. ಸೊ ನೆಕ್ಸ್ಟ್ 5ನೇದು ಪ್ರಶ್ನೆ ಮೇಡಮ್, ನಮ್ದು ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ನವೆಂಬರ್ 1, 2025 ರಾಜ್ಯವನ್ನು ಬಡತನ ಮುಕ್ತಗೊಳಿಸುವ ಗುರಿಯನ್ನು ಘೋಷಿಸಿದರು. ಅದು ಕಂಪ್ಲೀಟ್ ಆಯಿತು ಮೇಡಮ್. ಈಗ ನಮ್ಮ ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ನಾವು ಹೇಗೆ ಮಾಡಬಹುದು? ಈಗ ಕೇರಳ ಬಡತನ ನಿರ್ಮೂಲನೆ ಅಂತ ಘೋಷಣೆ ಆಗಿದೆ. ಸೊ ಅಲ್ಲಿ ಏನು ಬಡತನ ನಿರ್ಮೂಲನೆ ಆಗಿದೆ ಅಲ್ಲ ಮೇಡಮ್, ಈ ನಮ್ದು ಕರ್ನಾಟಕ ನಾವು ಯಾವ ರೀತಿ ಮಾಡಬಹುದು? ಅದನ್ನೇ ಇವೆಲ್ಲ ಕೊಟ್ಟಿದಾರಲ್ಲ, ಬಸ್ ಫ್ರೀ, ಹೌದು, ಇವೆಲ್ಲ ಏನು ಕೊಡ್ತಾ ಇದಾರಲ್ಲ ಕರ್ನಾಟಕ. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಈ ತರ ಎಲ್ಲ ಫ್ರೀಗಳು ಬಂದ್ ಮಾಡಿ, ಒಳ್ಳೆ ಈಗ ಮಹಿಳೆಯರಿಗೆ ಏನಾದರೂ ಒಂದು ಉದ್ಯೋಗ ಕೊಟ್ಟು, ಯುವಕರಿಗೆ ಒಂದು ಡೆವಲಪ್ಮೆಂಟ್ಸ್ ಫ್ಯಾಕ್ಟ್ರೀಸ್ಗಳು ಈ ತರ ಎಲ್ಲ ಆದಾಗ ಅಷ್ಟೇ ನಾವು ಬಡತನ ಇದು ಆಗ್ಬೋದು. ಇಲ್ಲಾಂದ್ರೆ ಬಡತನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಹೊರತು ಕಡಿಮೆ ಮಾಡ್ತಾ ಇಲ್ಲ. ಯಾಕೆ ಬೇಕಾಗಿತ್ತು ನಿಮ್ಗೊಂದು ಮಾತು ಹೇಳ್ತೀನಿ. ಇವಾಗ ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ರಿ, ಮತ್ತೆ ಯುವಕರಿಗೆ ಕೊಡ್ಬೇಕಿತ್ತು. ಅವ್ರ ಮನುಷ್ಯರಲ್ವಾ? ನಾನು ಮಹಿಳೆಯರ ಖಿಲಾಫ್ ಅಂತಲ್ಲ, ಸಮಾನತೆ ಇರಲಿ. ಪಾಪ ಮಹಿಳೆಯರಿಗೆ ಎಷ್ಟೋ ಜನರಿಗೆ ಬಸ್ ಫ್ರೀ ಕೊಟ್ರಿ. ಎಷ್ಟು ದಿನ ಕೊಡ್ತೀರಿ? ನಿಮ್ಮ ಎಲೆಕ್ಷನ್ ಮುಗಿಯೋವರೆಗೂ ಕೊಡ್ತೀರಿ. ಮತ್ತೆ ಎಲೆಕ್ಷನ್ ಮುಗಿಯೋಣ ಕಟ್ ಆಗುತ್ತಲ್ಲ, ಅವಾಗ ಏನ್ ಮಾಡ್ತಾರೆ ಅವರು ಅಂದ್ರೆ, ಇವಾಗ 2,000 ಕೊಡ್ತೀರಿ. ಆ 2,000ದಲ್ಲಿ ಘೋಷಣೆ ಮಾಡ್ತಾರೆ, 10 ಜನರಲ್ಲಿ 2-3 ಜನಕ್ಕೆ ಬರ್ತವೆ, ಇನ್ನು 8 ಜನಕ್ಕೆ ಬರಲ್ಲ. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇವಾಗ ಹಳ್ಳಿ ಹೋಗಿ ಜನಗಳು ಅದೇ ಹೇಳ್ತಾರೆ, ಇಲ್ಲ ಮೇಡಮ್ ನನಗೆ ಬಂದಿಲ್ಲ, ನಿನಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ನಿಂದು ಅದು ಫಾಲ್ಟ್ ಇದು ಫಾಲ್ಟ್ ಅಂತ ಹೇಳ್ತಾರೆ. ಅರೆ ಯಾರಿಗೆ ಯಾಕೆ ಫಾಲ್ಟ್ ಇರ್ತದ್ರಿ? ನಿನ್ನ ಕಾರ್ಡಲ್ಲಿ ಅದು ಇಲ್ಲ, ನಿನ್ನ ಕಾರ್ಡಲ್ಲಿ ಇದು ಇಲ್ಲ. ಸೊ ಹಂಗಲ್ಲ, ಕೊಟ್ಟಿವಿ ಅಂತ ಘೋಷಣೆ ಬೇಕು. ಸೊ ನಮ್ಮ ದುಡ್ಡನ್ನು ಉಳಿಬೇಕನ್ನೋ ಒಂದು ಉದ್ದೇಶ. ಈ ರಾಜಕಾರಣದಲ್ಲಿ ಸ್ವಾರ್ಥ ತುಂಬಿದೆ. ಈ ನಿಸ್ವಾರ್ಥ ಸೇವೆ ಮಾಡಕ್ಕೆ ನಿಂತರೆ ನಮ್ಮ ದೇಶ ಬಡತನದಿಂದ ಶ್ರೀಮಂತಿಕೆ ಎತ್ತ ಹೋಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಸ್ವಾರ್ಥ ಬಿಡಬೇಕು. ಇದು 40%, 60%, 30%, 70% ಈ ತನ್ನ ಸ್ವಾರ್ಥ. ನಾನು MLA ಆಗಿದ್ದೀನಿ, ನಂದು ಮುಗಿತು, ನನ್ನ ಮಗನಿಗಿರಲಿ, ನನ್ನ ಮೊಮ್ಮಕ್ಕಳಿಗಿರಲಿ ಅಂತ ಇವ್ರನ್ನು ದುಡ್ಡು ಕೂಡ ಹಾಕಿ ತಾವು ಶ್ರೀಮಂತಿಕೆ ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ತಾಲೂಕು ಆಯಿತು, ನಮ್ಮ ಇದು ಆಯಿತು, ಅದನ್ನು ಬಡತನಕ್ಕೆ ತಳ್ತಾ ಇದ್ದಾರೆ. ಹೌದು ಮೇಡಮ್, ನಿಜ.
ಸ್ನೇಹಿತರೆ ನೋಡಿರ್ಬೋದು, ಮೇಡಮ್ ಅವರು ಹೇಳೋದು ಉದ್ದೇಶ ಬಹಳ ಒಂದು ಸ್ಪಷ್ಟವಾದ ಮತ್ತು ಒಂದು ಡೈರೆಕ್ಟ್ ಹಾದಿ ಏನಿದಪ್ಪ ಅಂತಂದರೆ, ಒಂದು ತಾವು ನೋಡಿರ್ಬೋದು ಎಮ್ ಎಲ್ ಎ ಆತಾನೆ, ಮತ್ತು ಅವನ ಮಕ್ಕಳು ಪೀರಿಯಡ್ ಮುಗಿದ ಬಳಗ ಅವ್ರ ಮೊಮ್ಮಕ್ಕಳು ಎಲ್ಲರೂ ಸೇಫ್ ಆಗಿರಬೇಕು. ಅವರಿಗೆ ತಿಂದು ಕುತ್ಕೊಂಡ್ರು ಖಾಲಿ ಆಗಬಾರ್ದು, ಅಷ್ಟು ಆಸ್ತಿ ಮಾಡಬೇಕು. ಮುಂದೆ ಅವರು ರಾಜಕೀಯದಲ್ಲಿ ಮತ್ತೆ ತುಂಬ ಅದು ತಲೆಯಲ್ಲಿರುತ್ತೆ ಹೊರತು ನಮ್ಮ ತಾಲೂಕು ಡೆವಲಪ್ ಆಗಲಿ, ನಮ್ಮ ತಾಲೂಕಿನ ಗರೀಬ್ ಮಕ್ಕಳು ಡೆವಲಪ್ ಆಗಲಿ, ಅವ್ರು ಮುಂದೆ ಬರಲಿ ಅನ್ನೋದು ಯಾವ ಉದ್ದೇಶನೂ ಇರಲ್ಲ. ಇದು ಚೆಕ್ ಮಾಡ್ಕೊಳ್ಳಿ. ಅವ್ರು ಸ್ಟಾರ್ಟಿಂಗ್ ಎಮ್ ಎಲ್ ಎ ಆಗಬೇಕಾದಾಗ ಏನಿದ್ರು ಇವತ್ತು ಏನಿದ್ದಾರೆ ಅಂತ ಅದು ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಎಮ್ ಎಲ್ ಎ ನಿಂತಾಗ ಅವ್ರ ಹತ್ರ ಬೇರೆಯವರೆಲ್ಲ ದುಡ್ಡು ಹಾಕಿ ಎಲೆಕ್ಷನ್ ಮಾಡಿದ್ರು. ಇವಾಗ 10 ಎಲೆಕ್ಷನ್ ಮಾಡೋಷ್ಟು ದುಡ್ಡಿದೆ. ಸೊ ಇದ್ರ ಮೇಲೆ ಅದು ದುಡ್ಡು ಎಲ್ಲಿಂದ ಬಂತು? ತಾಲೂಕಿನ ಜನರದ್ದು. ಸೊ ನಾವು ಪ್ರಮಾಣವಾಗಿ ನಿಶ್ಚಯಶಕ್ತಿ ಮಾಡಿದೆ ಅಂದ್ರೆ ತಾಲೂಕಿನ ಡೆವಲಪ್ 5 ವರ್ಷ ನಿಸ್ವಾರ್ಥ ಸೇವೆ, ಏನು ತಿನ್ಲಾರ್ದಂಗ ತಾಲೂಕಿನ ಡೆವಲಪ್ಮೆಂಟ್ ಬಗ್ಗೆ, ತಾಲೂಕಿಗೆ ಏನು ಅಭಿವೃದ್ಧಿ ಮಾಡಬೇಕು, ತಾಲೂಕಿನ ಬಗ್ಗೆ ನಾವು ಎಷ್ಟು ಗಮನ ಹರಿಸಬೇಕು ಅಂತ 5 ವರ್ಷ ನಾವು ನಿಸ್ವಾರ್ಥ ಸೇವೆ ಮಾಡಿದ್ರೆ ತಾಲೂಕ ಅಲ್ಲ ಜಿಲ್ಲಾ ಲೆವೆಲಲ್ಲಿ ಬಂದ್ಬಿಡುತ್ತೆ. ತಾಲೂಕು ಹೋಗಿ 5 ವರ್ಷ ನಾವು ನಿಸ್ವಾರ್ಥ ಸೇವೆ ಮಾಡ್ರಿ. ಜನಗಳು ಅನುಕೂಲ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಜನಗಳು ಕೂಡ ಎಚ್ಚೆತ್ಕೊಳ್ಬೇಕು. ಯಾಕಂದರೆ ಅವರಿಷ್ಟೆಲ್ಲ ಮಾಡಿದ್ರು ಕಣ್ಣಿಗೆ ಕಾಣಿಸ್ತಾ ಇದೆ, ಮತ್ತೆ ಹಿಂದೆ ಹೋಗ್ತಾರೆ, ಜಯ ಜಯಕಾರ ಹೊಡಿತಾರೆ. ಸೊ ಎಲ್ಲಿವರೆಗೂ ಇದು ಜಯ ಜಯಕಾರ ಬಿಡಲ್ಲ, ಅಲ್ಲಿವರೆಗೂ ನಮ್ಮ ತಾಲೂಕು ಉದ್ಧಾರ ಆಗಲ್ಲ ಅಂತ ನಾನು ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ 5 ವರ್ಷ ರೀ, 5 ವರ್ಷ ಜನಗಳು ಅಧಿಕಾರ ಕೊಟ್ಟಿದ್ದಾರೆ, ಮಾಡಿ. ನಿಮ್ಗೆ ದೇವರೆಲ್ಲ ಕೊಟ್ಟಿದ್ದಾನೆ. 5 ವರ್ಷ ನಿಸ್ವಾರ್ಥ ಸೇವೆ ಮಾಡಿ, ಫಂಡ್ ತೊಗೊಂಡು ಬನ್ನಿ. ಆ ಫಂಡಲ್ಲಿ ನೀವು ತಿನ್ನಬೇಡಿ, ತಿನ್ನಿಸ್ಬೇಡಿ, ಲಂಚ ಅನ್ನೋದು ಕಟ್ ಮಾಡಿ, ತಾಲೂಕಿಗೋಸ್ಕರ ಅಭಿವೃದ್ಧಿ ಮಾಡಿ. ಹೆಂಗೆ ಡೆವಲಪ್ ಆಗಲ್ಲ? 100% ಡೆವಲಪ್ ಆಗೇ ಆಗುತ್ತೆ. ಸೊ ಅದನ್ನ ಯಾರು ಮಾಡ್ತಾ ಇಲ್ಲ, ಬೇಕಾಗಿಲ್ಲ, ಜನಗಳಿಗೂ ಬೇಕಾಗಿಲ್ಲ, ಇವರಿಗೂ ಬೇಕಾಗಿಲ್ಲ, ಅಷ್ಟೇ. ಗ್ರೇಟ್ ಮೇಡಮ್, ತಮ್ಮ ಜೊತೆಲಿ ಡಿಸ್ಕಸ್ ಮಾಡೋದ್ರಿಂದ ನಂದು ಒಂದು ಫುಲ್ ಕಾನ್ಫಿಡೆಂಟ್ ಬರ್ತಾ ಇದೆ ಮೇಡಮ್, ಮೋಟಿವೇಟ್ ಆಗ್ತಾ ಇದ್ದೀನಿ ನಾನೇ. ಸೊ ಈಗ 5ನೇದು ಪ್ರಶ್ನೆ ಮೇಡಮ್, ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ರೈತರನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ, ಆದರೆ ಅವರಿಗೆ ತಮ್ಮ ಬೆಳೆಗೆ ಸರಿಯಾದ ಬೆಲೆ ರೇಟ್ ಸಿಗುತ್ತಿರಲಿಲ್ಲ, ಹಾಗೂ ಅವರ ಕುಟುಂಬಗಳಿಗೆ ಉತ್ತಮ ಜೀವನವಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಇದಕ್ಕೆ ನನ್ನ ಅಭಿಪ್ರಾಯ, ಇದು ಸತ್ಯವಾದ ಮಾತು. ಬೆನ್ನೆಲುಬು ಕರೆಕ್ಟು. ಇವತ್ತು ನಾವು ಬದುಕಿದ್ದೀವಿ ಅಂದರೆ ಅವರ ಬೆಳೆದಂಥ ಅನ್ನ ತಿಂದೇ ಬದುಕಿದ್ದೀವಿ. ಸೊ ನಮ್ಮ ಜೀವನಕ್ಕೆ ಆ ಮ್ಯಾಲಿನ ದೇವ್ರು ಎಷ್ಟು ಮುಖ್ಯ, ಈ ರೈತರು ಅಷ್ಟೇ ಮುಖ್ಯ, ದೇವರ ಸಮಾನ. ಆದರೆ ಅವರನ್ನು ನಾವು ಎಲ್ಲಿಟ್ಟಿದ್ದೀವಿ, ಎಲ್ಲಿ ಏನು ಮಾಡ್ತಾ ಇದ್ದೀವಿ? ರೈತರ ಬಗ್ಗೆ ಬರೀ ಮಾತು ಹೇಳ್ತೀವಿ, ರೈತರಿಗೆ ಸಿಗುವಂಥ ವ್ಯವಸ್ಥೆನೂ ಸಿಗ್ತಾ ಇಲ್ಲ, ರೈತರಿಗೆ ಸಿಗುವಂಥ ಫೆಸಿಲಿಟಿನೂ ಸಿಗ್ತಾ ಇಲ್ಲ, ರೈತರಿಗೆ ಸಿಗುವಂಥ ಗೌರವನೂ ಸಿಗ್ತಾ ಇಲ್ಲ. ಸೊ ಅದಕ್ಕೆ ರೈತರು 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 ಅಂತಾರೆ. ಬರೀ ರೈತರು ಪಾಪ, ರೈತರು ಅಷ್ಟು ಕಷ್ಟದಲ್ಲಿ ಯಾರೂ ಇಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ಟೈಮಲ್ಲಿ ನಮ್ಮ ಇಡೀ ದೇಶದಲ್ಲಿ ರೈತರು ಕೊನೆ ಸ್ಥಾನದಲ್ಲಿದ್ದಾರೆ, ಅಷ್ಟೇ ಕಷ್ಟದಲ್ಲಿದ್ದಾರೆ. ಅವರ ಕಷ್ಟ ಕೇಳೋರು ಯಾರೂ ಇಲ್ಲ, ಅವರ ಬಗ್ಗೆ ಚರ್ಚೆ ಮಾಡೋರು ಇಲ್ಲ, ಅವರ ಕಷ್ಟಕ್ಕೆ ಸ್ಪಂದನೆ ಮಾಡೋರು ಇಲ್ಲ. ಇವಾಗ ನೋಡಿ, ನಮ್ಮ ತಾಲೂಕಿಂದ ಒಂದು ಮಾತು ಹೇಳ್ತೀನಿ, ಪರಿಹಾರ ಘೋಷಣೆ ಮಾಡ್ತಾರೆ, ಇನ್ನು ಲಾಸ್ಟ್ ಟೈಮಿಂದ ಪರಿಹಾರ ತಂದಿಲ್ಲ ಅಂದರೆ ಮತ್ತೆ ಈ ಪರಿಹಾರ ಎಲ್ಲಿ ಕೊಡ್ತಾರೆ? ಸೊ ಹಂಗಂದ್ಬಿಟ್ಟು ರೈತರ ಬಗ್ಗೆ ನಮಗೂ ಕೂಡ ನೋವಿದೆ. ಭಗವಂತ ಏನಾದರೂ ನಮ್ಮ ಕೈಯಾಗ ಪವರ್ ಕೊಟ್ಟರೆ, ಶಕ್ತಿ ಕೊಟ್ಟರೆ, ಫಸ್ಟ್ ರೈತರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನನ್ನ ಇಚ್ಛೆ. ಸೊ ಗ್ರೇಟ್ ಮೇಡಮ್, ನಿಮ್ಮದು ಕನಸು ನೆನಸಲ್ಲಿ ತಾಲೂಕು. ಸೊ ಇಂಥ ಒಂದು ನೀವು ಒಳ್ಳೆ ದೃಷ್ಟಿ, ಒಳ್ಳೆ ಮಿಷನ್ ವಿಷನ್ ಇಟ್ಕೊಂಡು ನೀವು ಇಷ್ಟೆಲ್ಲ ರಾಜಕೀಯದಲ್ಲಿ ಬಂದಿದ್ರೆ, ಸೊ ಈ ಒಂದು ವೇದಿಕೆ ಮುಖಾಂತರ ಸ್ನೇಹಿತರೆ ಮೇಡಮ್ ಅವ್ರದ್ದು ನೀವು ನೋಡಿರ್ಬೋದು, ಏನು ಅವ್ರದ್ದು ಕನಸಿದೆ. ಜಸ್ಟ್ ಅವ್ರಿಗೆ ಒಂದು ಪವರ್ ಬೇಕು, ಆ ಪವರ್ ಬಂತಂದರೆ ಆ ಪವರ್ಲಿಂದ ತಾಲೂಕನ್ನು ಡೆವಲಪ್ಮೆಂಟ್ ಮಾಡ್ತಾರಂತೆ ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಬರುವ ನಿಮ್ಮ ಕೈಯಲ್ಲಿದೆ, ಯಾರಿಗೆ ಪವರ್ ಕೊಡಬೇಕು, ಯಾರಿಗೆ ಪವರ್ ಕೊಡಬಾರ್ದಂತ ನೀವು ಯೋಚನೆ ಮಾಡಿ. ಸೊ ಸ್ನೇಹಿತರೆ, ನಾನೇನು ಗೊತ್ತಾ, ಕೊಡೋದು ಅವ್ರ ಕೈಯಲ್ಲಿದೆ, ಹೌದು, ತಗೊಳ್ಳೋದು ಅವ್ರ ಕೈಯಲ್ಲಿದೆ. ನಿಜ. ನಾನಂತೀನಿ ಒಂದ್ಸಲ ಕೊಟ್ಟು ನೋಡಿ, ಕೆಲಸ ಮಾಡಿಲ್ಲ ಅಂದ್ರೆ ತೆಗೆದ್ಬಿಟ್ಟು ನೋಡಿ. ಯಾಕಂದ್ರೆ ಕೊಟ್ಟಾಗ ಮಾಡಿಲ್ಲ ಅಂದ್ರೆ ತೆಗೆದ್ರೆ ಅವರಿಗೆ ಬುದ್ಧಿ ಬರುತ್ತೆ. ಹೌದೌದು, ನಿಜ ಮೇಡಮ್. ಬುದ್ಧಿ ಕಲ್ಸೋದು ನಿಮ್ ಕೈಯಾಗಿದೆ. ಅದನ್ನ ದೇವ್ರು ನಿಮ್ ಕೈಯಾಗ ಅಧಿಕಾರ ಪವರ್ ನಿಮ್ ಕೈಯಾಗ ಕೊಟ್ಟಿದ್ದಾನಂದ್ರೆ ಅದು ಕರೆಕ್ಟಾಗಿ ನೀವು ಬಳಸಿ ಅಂತ ನಾನು ಹೇಳೋದು. MLA ಮಾಡೋದು ನಿಮ್ ಕೈಯಾಗಿದೆ, ಅವ್ರಿಗೆ MLA ಕೆಡವೋದು ನಿಮ್ ಕೈಯಾಗಿದೆ. ಸೊ ಅದನ್ನ ನೀವು ಯಾಕೆ ಮಾಡ್ತಾ ಇಲ್ಲ? ಹೊಸಬ್ರಿಗೆ ಅವಕಾಶ ಕೊಟ್ಟು ನೋಡಿ, ನನಗೆ ಅಂತಲ್ಲ, ನಾನಂತ ಇನ್ನ 1000 ಜನ ಕೊಡಿ, ಹೊಸಬ್ರಿಗೆ ಅವಕಾಶ ಕೊಡಿ. ಮಾಡಿಲ್ಲ ಅಂದ್ರೆ ಮತ್ತೆ ತೆಗೀರಿ, ಮತ್ತೆ ಇನ್ನೊಬ್ರಿಗೆ ಕೊಡಿ. ಸೊ ಹೆಂಗಾಗುತ್ತೆ ಗೊತ್ತಾ, ಈಗೋ ಅನ್ನೋದು ಬರಲ್ಲ. ಕೆಲಸ ಮಾಡಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ತೆಗೆದು ಬಿಡಿ. ಆದ್ರೆ ಕೊಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಇಲ್ಲ ಮೇಡಮ್, ನೀವು ಹೇಳೋದು ಬಿ ಕರೆಕ್ಟ್ ರೀ. ಹೊಸದವರಿಗೆ ನಾವು ಚಾನ್ಸ್ ಕೊಟ್ರೆ ಅಂದ್ರೆ ಒಂದು ಹುಟ್ಟುಟಿ ಇರುತ್ತೆ, ಮಾಡೋ ಜೋಶ್ ಇರುತ್ತೆ, ಉತ್ಸಾಹ ಇರುತ್ತೆ, ಏನ್ ಮಾಡ್ಬೇಕು ಅನ್ನೋದು ಇದು ಇರುತ್ತೆ. ಸೊ ಕೊಟ್ಟಾಗ ಮಾಡಿಲ್ಲ ಅಂದ್ರೆ ಕಿತ್ತು ಕಟ್ಬಿಡಿ. ಸೊ ಕೊಟ್ಟು ನೋಡಿ ಅಂತ ಅನ್ನೋದು ಅಷ್ಟೇ. ಕರೆಕ್ಟ್ ಇದೆ ಮೇಡಮ್. ಈಗ ನಮ್ದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು 7ನೇ ಪ್ರಶ್ನೆ, ಸರ್ವಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಜಾತಿ ಧರ್ಮಗಳ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದಾಗೋದು ಅಗತ್ಯವಿದೆ. ತುಂಬಾ ಅಗತ್ಯವಿದೆ. ಈಗ ನನ್ನ ಪ್ರಕಾರ ಜಾತಿ ಅನ್ಕೊಂಡು ಕುತ್ಕೊಂಡ್ರೆ ಜೀವನ ಹಾಳಾಗತ್ತೆ. ಜಾತಿ ಬಗ್ಗೆ ಗಮನ ಹರಿಸಿದ್ರೆ ಜೀವನ ಹಾಳು ಮಾಡ್ಕೊಬೋದು, ಸತ್ಯವಾದ ಮಾತು. ಅದಕ್ಕೆ ಮೊದಲಿಗೆ ಮಾನವೀಯತೆ ಇರಲಿ, ಮಾನವೀಯತೆನೇ ನಮಗೆ ಕೊನೆ ಒಯ್ಯೋದು, ಮಾನವೀಯತೆನೇ ನಮಗೆ ಒಳ್ಳೆ ರೀತಿಯಿಂದ ದಾರಿ ತೋರಿಸೋದು. ಯುವಕರು ಎಲ್ಲರೂ ಒಗ್ಗಟ್ಟಾಗಿ ಮಾನವೀಯತೆಯಿಂದ ಇರಿ.
ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜಾತಿ ಬಗ್ಗೆ ನಾನು ಕೂಡ ಅಷ್ಟೊಂದು ಅದ್ರ ಬಗ್ಗೆ ನನಗೂ ಅಷ್ಟೊಂದು ಒಳ್ಳೆ ಇದು ಇಲ್ಲ. ಯಾಕಂದರೆ ಸೊ ಇವಾಗ ನೋಡಿ ಎಲ್ಲರೂ ಕುತ್ಕೊಂಡಿದ್ದೀವಿ, ಈಗ ನಿಮಗೂ ಕಟ್ ಮಾಡಿದ್ರೆ ನಾನು ಕಟ್ ಮಾಡಿದ್ರೆ ರಕ್ತ ಬರೋದು ಕೆಂಪೆ. ಹೌದು ಮೇಡಮ್, ಕರೆಕ್ಟಾ? ಸೊ ಆಯಿತು, ನಿಮ್ಮ ಧರ್ಮದಲ್ಲಿ ನೀವು ಹುಟ್ಟಿದ್ರೆ, ನಮ್ಮ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ, ಅವ್ರ ಧರ್ಮದಲ್ಲಿ ಅವ್ರು ಹುಟ್ಟಿದರೆ, ಧರ್ಮದ ಬಗ್ಗೆ ಗೌರವ ಇರಲಿ, ಧರ್ಮದ ಬಗ್ಗೆ ಅಭಿಪ್ರಾಯ ಇರಲಿ, ಒಳ್ಳೇದಿರಲಿ. ಆದರೆ ಅದನ್ನೇ ಧರ್ಮವನ್ನು ಕೈಯಲ್ಲಿ ಇಟ್ಟುಕೊಂಡು ಜಾತಿ ಬಗ್ಗೆ ಜಗಳ ಹಚ್ಚಿ ರಾಜಕಾರಣ ಮಾಡಿ ಯುವಕರು ಒಳ್ಳೆ ಫ್ರೆಂಡ್ಶಿಪ್ ಅನ್ನೋದು, ಒಳ್ಳೆ ಬಾಂಧವ್ಯ ಅನ್ನೋದು ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ. ಹೌದು ಮೇಡಮ್, ಕರೆಕ್ಟ್ ಇದೆ ನಿಮ್ಮ ಮಾತು ಮೇಡಮ್. ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು 8ನೇದು ಪ್ರಶ್ನೆ. ನಿಮ್ಮ ಪ್ರಕಾರ ಭಾರತವನ್ನು ಸರ್ವಶ್ರೇಷ್ಠ ಭಾರತ ಹಾಗೂ ಆತ್ಮನಿರ್ಭರ ಭಾರತವನ್ನಾಗಿ ಮಾಡಲು ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು? ನಿಮ್ಮ ಅನಿಸಿಕೆ ಹೇಳಿ ಮೇಡಮ್ ಇದರ ಬಗ್ಗೆ. ಅದೇ ಮೊದಲಿಗೆ ಒಗ್ಗಟ್ಟು, ಮೊದಲಿಗೆ ಸಂಚು ಮಾಡೋದನ್ನ ಬಿಡಬೇಕು. ಅವ್ರ ಕಾಲು ಎಳೆದು ಇವ್ರ ಕಾಲು ಎಳೆದು ಬಿಡಬೇಕು. ರಾಜಕೀಯದಲ್ಲಿ ಯಾರು ಉನ್ನತ ಸ್ಥಾನದಲ್ಲಿ ಉನ್ನತರ ಅಧಿಕಾರ ಮಾಡ್ತಾ ಇದ್ದಾರೆ, ಒಳ್ಳೆ ಅಧಿಕಾರ ಮಾಡ್ತಾ ಇದ್ದಾರೆ, ಅವರಿಗೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನನ್ನ ಪ್ರಕಾರ ಇವತ್ತು BJP ಇದೆ, ಕಾಂಗ್ರೆಸ್ ಇದೆ, JDS ಇದೆ, ಅದರ್ ಪಾರ್ಟಿ ಯಾರೇ ಒಳ್ಳೆ ಅಧಿಕಾರ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ರಾಜಕಾರಣಕ್ಕೋಸ್ಕರ ನಾವು ಅದನ್ನ ಕುತಂತ್ರ ಮಾಡಿದ್ರೆ ನಮ್ಮ ದೇಶ ಕುತಂತ್ರ ಆಗುತ್ತೆ. ಅದಕ್ಕೆ ನಮ್ಮ ದೇಶ ಉಳಿಬೇಕು, ನಾವು ಉಳಿಬೇಕು ಅಂದರೆ ಒಳ್ಳೆ ರೀತಿಯಿಂದ ಎಲ್ಲರೂ ಒಗ್ಗಟ್ಟಾಗಬೇಕು. ಯುವಕರು ಎಲ್ಲ ಹೆಣ್ಮಕ್ಳು ಎಲ್ಲರೂ, ಆಮೇಲೆ ಜಾತಿ ಅನ್ನೋದು ಫಸ್ಟ್ ಸೈಡ್ಗಿಟ್ಟು ಒಗ್ಗಟ್ಟಾದಾಗ ನಮ್ಮ ದೇಶ ಮತ್ತೆ ನಂಬರ್ 1 ಆಗುತ್ತೆ. ನಿಜ ಮೇಡಮ್. ನೆಕ್ಸ್ಟ್ 9ನೇದು ಪ್ರಶ್ನೆ. ಮೇಡಮ್ ಇದು 9ನೇ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮದು ಪರ್ಸನಲ್ ಲೈಫ್ ಬಗ್ಗೆ ಕೇಳೋಣ. ಮೇಡಮ್ ನಿಮ್ಮದು ಲೈಫ್ನಲ್ಲಿ ಈಗ ನಮ್ಮದು ಕಾರ್ನಾಗ ನಾವು ನೋಡ್ತಾ ಇರ್ತೀವಿ 76 ಮತ್ತು 76, ಇದೇನು ಲಕ್ಕಿ ನಂಬರ್ ಅಂತ ನೀವು ತಿಳ್ಕೊತೀರಾ? ಅದು ನಾನು ಮೊದಲಿಂದ ನಂದು ಡೇಟ್ ಆಫ್ ಬರ್ತ್ 27. ಹೌದು, 27. ಸೊ ಅದು ಹಾಗೆ ಕಾರ್ ನಂಬರ್ ಕೂಡ 76 ತಗೊಂಡೆ. ಸೊ ಮೊಬೈಲ್ ನಂಬರ್ ಕೂಡ 7676 ಇದೆ. ಸೊ ಏನೋ ಗೊತ್ತಿಲ್ಲ, ನನಗೆ ಅದು ಒಂದು ಫೇವ್ರೇಟ್ ನಂಬರು, ನನಗೆ ಅದು ಒಂದು ತುಂಬಾ ಇಷ್ಟವಾದ ನಂಬರ್. ನಿಮ್ಮೆಲ್ಲ ವೆಹಿಕಲ್ಗೆ 76 ಇದೆ, ಅದಕ್ಕೆ ನನಗೆ ಅದು ಇಷ್ಟವಾದ ನಂಬರು. ನನಗೆ ಈ ನಂಬರು ಫೋನ್ ನಂಬರ್ ತಗೊಂಡು 18 ವರ್ಷ ಆಯ್ತು. 18 ವರ್ಷದಿಂದ 18 ವರ್ಷದ ಒಂದೇ ನಂಬರ್ ಇದೆ, ಅದೇ 76 ನಂಬರೇ. 18 ವರ್ಷದಿಂದ 7676 ನಂಬರೇ. ಸೊ ಅವಾಗಿಂದ ಹಿಡಿದು ಅದೇ ಕಂಟಿನ್ಯೂ ಅದೇ ನಂಬರ್ ಇದೆ, ಅದು ನನ್ನ ಫೇವ್ರೇಟ್ ನಂಬರು. ಅದೇ ಏನೋ ಒಂಥರ ಇಷ್ಟ ನನಗೆ, ಅದು ನಂಬರ್ ಕಂಟಿನ್ಯೂ ಮಾಡ್ತೇನೆ. ಇನ್ನೊಂದು ಮಾತು ಮೇಡಮ್, ನಿಮ್ಮದು ಊಟನಲ್ಲಿ ಫೇವ್ರೇಟ್ ಡಿಶ್ ಯಾವುದು ಮೇಡಮ್? ಪುಂಡಿ ಪಲ್ಯ ರೊಟ್ಟಿ. ಪುಂಡಿ ಪಲ್ಯ ರೊಟ್ಟಿ, ಜವಾರಿ ಮಂದಿರ. ಹೌದು. ಸೊ ಸ್ನೇಹಿತರೆ, ಇದು ಪರ್ಸನಲ್ ಲೈಫ್ ಬಗ್ಗೆ 2 ಪ್ರಶ್ನೆ ಮುಗಿತು. ನೆಕ್ಸ್ಟ್ 9ನೇದು ಪ್ರಶ್ನೆ. ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಪರಿಸರ ಹಾಳಾಗುತ್ತಿದ್ದರಿಂದ ಮಳೆ, ಬಿಸಿಲು, ಚಳಿಯಂಥ ಹವಾಮಾನವು ಸಮಯಕ್ಕೆ ಸರಿಯಾಗಿ ಆಗುತ್ತಿರಲಿಲ್ಲ. ಪರಿಸರವನ್ನು ಸಂರಕ್ಷಿಸಲು ಮತ್ತು ಹವಾಮಾನವನ್ನು ಸರಿಪಡಿಸಲು ನಾವು ಏನು ಮಾಡಬಹುದು? ನಾವು ಮೊದಲಿಗೆ ಫಸ್ಟು ಪರಿಸರ ಇದು ಗಿಡಗಳನ್ನು ನೆಟ್ಟಬೇಕು. ಮಕ್ಕಳಿಗೆ ನಮ್ಮ ಇದ್ರ ಗಾರ್ಡನ್ ಬಗ್ಗೆ ಗಮನ ಹರಿಸಬೇಕು. ಅಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ನಾಲೆಜ್ ಕೊಡಬೇಕು. ನಾವು ಕೂಡ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿದ್ರೆ ಎಷ್ಟು ನಾವು ಗಿಡ ನೆಡ್ತೀವೋ, ಎಷ್ಟು ಗಿಡ ಬೆಳೆಸ್ತೀವೋ ಅಷ್ಟು ನಮಗೆ ಪರಿಸರ ಉತ್ತಮವಾಗಿ ಬರುತ್ತೆ. ಅದು ನಮ್ಮ ಹೆಲ್ತಿಗೂ ಕೂಡ, ನಮ್ಮ ದೇಹಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ಪರಿಸರ ಆವಾಗ ಒಳ್ಳೆಯ ವಾತಾವರಣ ಸೃಷ್ಟಿ ಆಗುತ್ತೆ. ಹೌದು ಮೇಡಮ್, ಈಗ ನಾವು ನೋಡ್ತಾ ಇದ್ದೀವಿ ಬೇರೆ ಕಡೆ. ಈಗ ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ದೇಶದೇ ರಾಜಧಾನಿ ದಿಲ್ಲಿ, ಅಲ್ಲಿ ಹ್ಯಾಂಗ್ ಪರಿಸ್ಥಿತಿ, ಪೊಲ್ಯೂಷನ್ ಜಾಸ್ತಿ. ನಾನು ಅಲ್ಲೇ ಇದ್ದೆ, 4-5 ದಿವಸ ಅಲ್ಲೇ ಇದ್ದೆ, ಮೀಟಿಂಗ್ ಕರೆದಿದ್ರು. ಬಟ್ ನಾನು ಅದೇನೇ ಹೇಳ್ತೀನಲ್ಲ, ನಮ್ಮ ಭಾಗದಲ್ಲಿ ಆದಷ್ಟು ಮಟ್ಟಿಗೆ ನಾವು ಗಿಡ ಮರಗಳನ್ನು ಬೆಳೆಸಬೇಕು, ಅದಕ್ಕೆ ರಕ್ಷಣೆ ಮಾಡಬೇಕು. ಆ ಗಿಡ ಮರಗಳನ್ನು ರಕ್ಷಣೆ ಮಾಡಿದ್ರೆ ನಾವು ರಕ್ಷಣೆ ಆಗ್ತೀವಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇದು ಅದನ್ನು ಒಂದು ಜೀವ, ಅದು ತಾಯಿ ಮಕ್ಕಳ ಅನುಭವ ಹೆಂಗಿರುತ್ತೆ ಆ ಥರ ಅದನ್ನು ಗಿಡಗಳು ನಾವು ತಾಯಿ ಮಕ್ಕಳ ರೀತಿ ಬೆಳೆಸಿದ್ರೆ ಸೊ ಅದನ್ನು ನಮ್ಮನ್ನು ಕಾಪಾಡುತ್ತೆ. ನಿಜ ಮೇಡಮ್. ಸ್ನೇಹಿತರೆ, ಒಂದು ಗಿಡ ಏನಾಗುತ್ತಂದರೆ ಬರುವ ಮುಂದೆ ದಿನಗಳಲ್ಲಿ ನಮ್ಮ ಪೀಳಿಗೆಯನ್ನು ಯಾರು ಬರ್ತಾರೆ, ಅಂದರೆ ನಮ್ಮದು ಮಕ್ಕಳಿರಲಿ ಮೊಮ್ಮಕ್ಕಳಿರಲಿ, ಅವರಿಗೆ ಭಾಳ ಯೂಸ್ಫುಲ್ ಆಗುತ್ತೆ. ಇವತ್ತು ನಾವು ಗಿಡ ಹಚ್ಚಿಲ್ಲ ಅಂದರೆ ಬರೋ ದಿನಗಳಲ್ಲಿ ತೊಂದರೆ ಆಗುತ್ತೆ. ಹಿಂದೆ ಸಿಲಿಂಡರ್ ಹಾಕೋಬೇಕು, ಆಕ್ಸಿಜನ್ ಹಾಕೋಬೇಕು. ಸೊ ಅಂಥ ಪರಿಸ್ಥಿತಿ ಬರಬಾರ್ದು. ತಾವೆಲ್ಲರೂ ಗಿಡವನ್ನು ರಕ್ಷಣೆ ಮಾಡಿ, ಗಿಡವನ್ನು ಹೊಸದಾಗಿ ಹಚ್ಚಿರಿ. ಬರ್ತ್ಡೇ ಇವಾಗ ಅವೆಲ್ಲ ಶಾಲು ಹೂವಿನ ಹಾರ ಬಂದ್ ಮಾಡಬೇಕು. ಹೌದೌದು ಮೇಡಮ್, ಶಾಲು ಹೂವಿನ ಹಾರ ಇಲ್ಲ, ಇದು ಶಾಲಿನಿಂದ ಬೇಕಾದ್ರೆ ಹೂವ ಕೊಡ್ಬೇಕಂದ್ರೆ ಕೊಡಿ, ಸಣ್ಣದೊಂದು ಗುಲಾಬ್ ಹೂವ ಕೊಡಿ, ಇಲ್ಲ ಏನೋ ಒಂದು ಮಲ್ಲಿಗೆ ಹೂ ಕೊಡಿ. ನಾನು ಅನ್ನೋದೇನು ದುಡ್ಡು ವೇಸ್ಟು. ಶಾಲು ನನಗೇನು ನನಗದು ನನ್ನ ಮನಸ್ಸಿಗೆ ಕರೆಕ್ಟಾಗಿ ಬೇಡ ಅನ್ಸುತ್ತೆ. ಅದ್ರ ಬದಲಿ ಯೂಸ್ ಆಗಂಥದ್ದು ಏನಾದರೂ ಕೊಡಿ. ಗಿಡ ಕೊಟ್ಟರೆ ಅದ್ರಲ್ಲಿ ಅಟ್ಲೀಸ್ಟ್ ಗಾರ್ಡನ್ನಲ್ಲಾದ್ರೂ ಇಡ್ತೀವಿ, ಮನೆಯಲ್ಲಾದ್ರೂ ಇಡ್ತೀವಿ, ಅದನ್ನು ಡೈಲಿ ನೀರಾದ್ರೂ ಹಾಕ್ತೀವಿ. ಸೊ ಅದು ಕೂಡ ತುಂಬ ಒಳ್ಳೆಯದು, ಮುಂದೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ನಮ್ಮದು 10ನೇದು ಪ್ರಶ್ನೆ. ಉತ್ತರ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ IT ಮತ್ತು ಜೈವಿಕ ತಂತ್ರಜ್ಞಾನ BT
ಇನ್ನು ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಪ್ರದೇಶದ ಬೆಳವಣಿಗೆಗಾಗಿ ನಾವು ಏನು ಮಾಡಬಹುದು? ಅಂದರೆ IT ಮತ್ತು BT ಮೇಡಮ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಕಂಪ್ನಿಗಳು ಇನ್ನೂ ಇಲ್ಲಿ ಯಾಕೆ ಬಂದಿಲ್ಲ ಮೇಡಮ್ ನಮ್ಮ ಉತ್ತರ ಕರ್ನಾಟಕ? ಅದನ್ನೇ ಇವಾಗ ಮೊನ್ನೆ ನಾನು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಮೇಳ ಮಾಡ್ಬೇಕಂತ ವಿಚಾರ ಮಾಡಿದೆ, ಕರೆಸಿದ್ದೆ ನಾನು. ಇಲ್ಲಿ ಏನಾಗುತ್ತೆ ಗೊತ್ತಾ ಸಲ್ಮಾನ್ ಅವರೇ, ನಮ್ಮ ಭಾಗದಲ್ಲಿ ಎಷ್ಟೊಂದು ಯುವಕರು ಯುವತಿಯರು ಹೈದ್ರಾಬಾದ್ ಬೆಂಗಳೂರು ಹೋಗಿ ಜಾಬ್ ಮಾಡ್ತಾರೆ. ಸೊ ನಾನೇನಂತೀನಿ, ಇಲ್ಲೇ ನಮ್ಗೆ ಕಂಪನಿಗಳು ಬಂದ್ರೆ ಆ ಮಕ್ಕಳಿಗೆ ಅದೇ 5,000 ಕಡಿಮೆ ಕೊಡಿ ಪರವಾಗಿಲ್ಲ, ಮನೆ ಊಟ, ತಾಯಿ ತಂದೆ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ ಸಿಕ್ಕಿ ಕೆಲಸ ಮಾಡ್ಬೋದು, ನಮ್ಮ ಭಾಗ ಡೆವಲಪ್ಮೆಂಟು ಆಗ್ಬೋದು. ಸೊ ಯಾಕಾಗ್ತಾ ಇಲ್ಲ ಅಂದ್ರೆ ನನ್ನ ಪ್ರಕಾರ ಈ ಭಾಗದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ರಾಜಕಾರಣಿಗಳೇ ಇದು ನೋಡಿ, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇಲ್ಲ ರಾಜಕಾರಣಿಗಳು ಮಾಡಬೇಕು. ಸೊ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಮಕ್ಕಳು ಕೆಲಸಕ್ಕೆ ಹೋದ್ರೆ ಜೈ ಜೈಕಾರ ಹೊಡೆಯಬೇಕು, ಮಕ್ಕಳಿಗೆ ಫ್ಯಾಕ್ಟ್ರಿ ತಂದ್ರೆ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ, ನಮ್ಮ ಹಿಂದೆ ಓಡಾಡೋರು ಯಾರು ಇಲ್ಲ. ಸೊ ಇವೆಲ್ಲ ನನ್ನ ಪ್ರಕಾರ ಇದು ರಾಜಕೀಯ ಕುತಂತ್ರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಇಲ್ಲಿ ಬರಬೇಕು, ದೊಡ್ಡ ದೊಡ್ಡ IT ಕಂಪ್ನಿ ಬರಬೇಕು. ಎಲ್ಲ ಬಂದ್ರೆ ನೋಡಿ, ಸಿಮೆಂಟ್ ಕಂಪ್ನಿ ಇದೆ ಸೇಡಮಲ್ಲಿ, ಬೇರೆ ಎಲ್ಲ ಕಡೆ ಮಡಿಕೇರಿ ಎಲ್ಲ 2 ಲಕ್ಷ. ನಮ್ಮ ಕಡೆ ಯಾಕಿಲ್ಲ? ಏನೂ ಇಲ್ಲ. ನಮ್ಮ ಕಡೆ ಸಿರ್ಫ್ ದಾರು, ಅದನ್ನು ದಾರು ನಮ್ಮಲ್ಲಿ ನೋಡಿ ತಾಲೂಕಿನಲ್ಲಿ ಹಳ್ಳಿಯಲ್ಲಿ ಪುಟಾಣಿ ಹೆಂಗೆ ಮಾರ್ತಾರಲ್ಲ, ಪುಟಾಣಿ ಬಿಸ್ಕೆಟ್ ಮಾರ್ದಂಗೆ ದಾರು ಮಾರ್ತಾರೆ ದುಕಾನಲ್ಲಿ. ಸೊ ಯಾಕೆ ದಾರುನೇ ಯಾಕೆ ಜಾಸ್ತಿ? ಯಾಕೆ ದಾರುದಲ್ಲಿ ದುಡ್ಡಿದೆ. ನೀವು ನೋಡಿ, ದಾರು ಮಾರೋ ಹತ್ರ ಕಾರು ಬಂಗ್ಲು ಎಲ್ಲ ಇದೆ, ಮತ್ತು ದಾರು ಕುಡಿಯೋರ ಹತ್ರ ರೋಡಿಗೆ ಬರ್ತಾ ಇದ್ದಾರೆ. ಸೊ ನಮ್ಮ ತಾಲೂಕಿನಲ್ಲಿ ದಾರು ಜಾಸ್ತಿ ಇದೆ. ಆಮೇಲೆ 2 MLAಗಳದ್ದು ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ, ಗೌರ್ಮೆಂಟ್ ಕಾಲೇಜ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ಗಳು ಕಡಿಮೆ ಇದೆ. ಸೊ ಅವು ನೋಡಿ ಛತ್ ಬೀಳ್ತಾ ಇದೆ, ರಿಪೇರಿ ಮಾಡೋಕ್ಕೂ ದಿಕ್ಕಿಲ್ಲ. ಇವ್ರು ನೋಡ್ರೆ ಹೈಟೆಕ್ ವಿಧಾನಸೌಧ ಇದ್ದಂಗೆ ಇದೆ ಇವ್ರದ್ದೆಲ್ಲ. ಸೊ ಯಾಕಂದರೆ ಇದು ಕುತಂತ್ರ. ನಮ್ಮದೇ ಬೆಳೀಲಿ, ನಾವೇ ಮುಂದೆ ಬರಬೇಕು, ನಾವೇ ಉದ್ಧಾರ ಆಗಬೇಕು. ಗರೀಬರ ಮಕ್ಕಳು ಓದಬಾರ್ದು, ಗರೀಬರ ಮಕ್ಕಳು ಮುಂದೆ ಬರಬಾರ್ದು ಅನ್ನೋದು ಇದನ್ನು ಎಲ್ಲಿವರೆಗೂ ತಲೆಯಿಂದ ಹೋಗಲ್ಲ ಅಲ್ಲಿವರೆಗೂ ನಮ್ಮ ತಾಲೂಕು ಉದ್ಧಾರ ಆಗಲ್ಲ ಅಷ್ಟೇ. ನಿಜ. ದಾರು ದುಕಾನ್ ಕುಡ್ದು ಕಳ್ಳಬಟ್ಟಿ ಮಾಲು, ಅದೊಂದು ಹೇಳ್ತೀನಿ ನಿಮಗೆ. ಕಳ್ಳಬಟ್ಟಿ ಮಾಲು ಸಾಗಾಣಿಕೆ ಆಗ್ತಾ ಇದೆ ತಾಲೂಕಿನಲ್ಲಿ. ಯುವಕರು ಅದು ಕುಡಿದು ಬಿಟ್ಟು ಲಿವರ್ ಫೇಲ್ ಆಗಿ ಸಾಯ್ತಾ ಇದ್ದಾರೆ. ಅದು ದಾರುಲಿಂದ ಮೇಡಮ್. ಮತ್ತೆ ಕಳ್ಳಬಟ್ಟಿ ಮಾಲು ಇವಾಗ ನೀವು ಪರ್ಮಿಷನ್ ತಗೊಂಡು ಮಾರೋದು ಬೇರೆ. ಹೌದು ಮೇಡಮ್. ಇನ್ನೊಂದು ಹೇಳಿ, ಇದು ಕಳ್ಳಬಟ್ಟಿ ದಾರು ಅಂದ್ರೆ ಏನು ಸ್ವಲ್ಪ ಇದು? ಅದು ಕಳ್ಳಬಟ್ಟಿ ದಾರು ಅಂತಂದ್ರೆ ಅವರು ಇದು ಮಹಾರಾಷ್ಟ್ರದಿಂದ ಕಲಬರಿಕೆದು ಮಿಕ್ಸ್ ಮಾಡಿ ಮಾರ್ತಾರೆ. ಅದರಲ್ಲಿ ಪೂರಾ ಕೆಳಮಟ್ಟದ ಕ್ವಾಲಿಟಿ ಇರುತ್ತೆ. ಸೊ ಅದನ್ನ ತಂದು ಇಲ್ಲಿ ಮಾರ್ತಾರೆ, ಅಲ್ಲಿ ಸ್ವಲ್ಪ ಸಸ್ತಾ ಕೊಡ್ತಾರಂತೆ. ನಾನು ಇದ್ರ ಬಗ್ಗೆ ಮೊನ್ನೆ ಎನ್ಕ್ವೈರಿ ಮಾಡ್ಕೊಂಡೆ. ಸೊ ಕಳ್ಳಬಟ್ಟಿ ಅಂತಂದ್ರೆ ಇನ್ನೊಂದು ಏನ್ ಮಾಡ್ತಾರೆ, ಇಲ್ಲೇ ರೆಡಿ ಮಾಡ್ತಾರಂತೆ ಹೊಲದಲ್ಲೇ ಕದ್ದಿ. ಸೊ ಅದು ಕೂಡ ಇಲ್ಲಿ ಪಡ್ಸೊಳಗೆ ಸಿಕ್ಕಿತ್ತು. ಅದನ್ನು ರೆಡ್ ಹ್ಯಾಂಡಾಗಿ ಹಿಡಿದ್ರು. ಸೊ ಈ ತರ ಏನ್ ಮಾಡ್ತಾರೆ, ಅಲ್ಲಿ ಕ್ವಾಲಿಟಿ ತುಂಬಾ ಲೋ ಲೆವೆಲ್ ಯೂಸ್ ಮಾಡಿ ಅದು ಮಾಡ್ತಾರೆ. ಅದರಿಂದ ಲಿವರ್ ಫೇಲ್ ಆಗುತ್ತೆ. ಅಂದ್ರೆ ರೇಟ್ ಬಿ ಕಡಿಮೆ ಇರುತ್ತೆ ಮೇಡಮ್. ಇವ್ರು ಕೊಡಲ್ಲ ರೇಟ್ ಕಡಿಮೆ, ಇವ್ರು ಅಷ್ಟೇ ರೇಟ್ ಕೊಡ್ತಾರೆ. ಅವ್ರಿಗೆ ಅಲ್ಲಿಂದ ಸಸ್ತಾ ತರ್ತಾರೆ, ಡಬಲ್ ರೇಟ್ ಇಲ್ಲಿ ಮಾರ್ಕೊಳ್ತಾರೆ. ಸೊ ದುಡ್ಡು ಗಳಿಸಕ್ಕೆ ಜೀವನ ಹೊಡಿತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ನಾನು ಒಂದ್ ಮಾತು ಕೇಳ್ತೀನಿ, ಗುತ್ತೇದಾರ್ ಅವರು ಸಾಬ್ರು, ಸುಭಾಷ್ ಗುತ್ತೇದಾರ್ ಸಾಬ್ರು ಅವ್ರ ವೃತ್ತಿನೇ, ಅವ್ರು ದಾರು ಮಾರ್ತಾರೆ, ಅವ್ರ ವೃತ್ತಿನೇ. BR ಪಾಟೀಲ್ ಸಾಬ್ರು ಒಂದು ರೈತ ನಾಯಕ ಅಂತಾರೆ, ಸಿದ್ಧಾಂತ ನಾಯಕ ಅಂತಾರೆ, ಸಿದ್ಧಾಂತ ವ್ಯಕ್ತಿ ಅಂತಾರೆ. ಯಾಕ್ರಿ ನಿಮ್ಮ ಕಣ್ಣಿಗೆ ಯಾಕೆ ಕಂಡಿಲ್ಲ? ಇವ್ರು MLA ಆದ್ಮೇಲೆ ಮತ್ತೆ 50% ಜಾಸ್ತಿ ಆಗಿದೆ, ಕಡಿಮೆ ಆಗ್ಬೇಕಲ್ರಿ. ಸೊ ನಾನು ಅನ್ನೋದೇನು, ಎಜುಕೇಟೆಡ್ ಇದ್ದಿರಲ್ಲ, ಆಯ್ತು. ಅವ್ರು ಹೇಳ್ತಿದ್ರು ಸುಭಾಷ್ ಗುತ್ತೇದಾರ್ ಅವ್ರು ಅನ್ಪಡದಾರ, ಸಾಲಿ ಕಲ್ತಿಲ್ಲ ಅಂತ ಹೇಳ್ತಿದ್ರು. ನಾನು ಒಂದು 2-3 ಇಂಟರ್ವ್ಯೂ ನೋಡಿದ್ದೀನಿ. ನೀವಂತೂ ಎಜುಕೇಟೆಡ್ ಇದ್ದೀರಾ, ಲಾಯರ್ ಇದ್ದೀರಾ, ಓದೋರು ಇದ್ದೀರಾ, ರಾಷ್ಟ್ರ ನಾಯಕ ಎಲ್ಲ ಅಂತೀರಾ. ನೀವ್ಯಾಕೆ ಕಡಿಮೆ ಮಾಡಿಲ್ಲ? ನಿಮ್ಮ ಟೈಮಲ್ಲಿ ಈ ಟೈಮಲ್ಲೇ ಮತ್ತೆ 40 ಯಾಕೆ ಎಕ್ಸ್ಟ್ರಾ ಬಂತು? ನಾನು ಹೇಳೋದೇನು ಗೊತ್ತಾ, ಯಾರಿಗೂ ಬೇಕಾಗಿಲ್ಲ. ಹಿಂದೆ ಇವ್ರು ಹೋರಾಟ ಮಾಡಿದ್ರು, ಯಾರು ಸನ್ಮಾನ್ಯ BR ಪಾಟೀಲ್ ಅವರು ಹೋರಾಟ ಮಾಡಿದ್ರು, ದಾರು ಬಂದ್ ಮಾಡಬೇಕು ಅಂತ. ಸೊ ಬಂದಾಯ್ತಾ? ಇಲ್ಲ. ನಿಮಗೆ ಮತ್ತೆ ಜನ 3 ಸಲ ಅವಕಾಶ ಕೊಟ್ಟರು, ಯಾಕೆ ಬಂದಾಗಿಲ್ಲ? 3 ಸಲ ಅವಕಾಶ ಕೊಟ್ಟಾಗ ನಿಮ್ಗೆ ಅಧಿಕಾರ ಇತ್ತಲ್ಲ, ಮಾಡಬೇಕಿತ್ತು. ಈಗ ಗುತ್ತೇದಾರ್ ಸಾಬ್ರು ಅಂತಾರೆ ಅವ್ರದ್ದು ನಮ್ಮ ವೃತ್ತಿನೇ ಇದೆ. ಓಕೆಪ್ಪ, ಅವ್ರ ವೃತ್ತಿ ಇದೆ, ನಿಮ್ದು ವೃತ್ತಿ ಇಲ್ಲವಲ್ಲ. ನೀವು ಒಂದು ಲಿಂಗಾಯತ ಒಂದು, ನಾನು ಅನ್ನೋದೇನು, ನಿಮ್ಮ ವೃತ್ತಿ ಇಲ್ವಲ್ಲ. ಸೊ ಬಂದ್ ಮಾಡ್ಬೇಕಿತ್ತು. ಯಾಕಿದು ಜಾಸ್ತಿ ಆಯ್ತು? ನಾನು ಕೇಳಿದ್ರು, ಬರೀ ಮಾತಿಗೋಸ್ಕರ ಅಲ್ಲ, ಅದು ಕೆಲಸ ಜಾರಿಗೆ ಬರಬೇಕು. ಅವಾಗಷ್ಟೇ ನಿಮ್ಮ ಸಿದ್ಧಾಂತಕ್ಕೆ ನಾವು ಕೂಡ ಒಪ್ಕೋತೀವಿ. ಇದು ನಿಮ್ಮ ಸಿದ್ಧಾಂತ ಅಲ್ಲ, ಸುಳ್ಳಿನ ಸಿದ್ಧಾಂತ, ಇದು ಸುಳ್ಳಿನ ಸಿದ್ಧಾಂತ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸಪೋಸ್ ಮೇಡಮ್ ನೀವು MLA ಆದ್ರೆ ಅಂದ್ರೆ ನೀವು ಇದು ಬಂದ್ ಮಾಡ್ಬೋದು ದಾರು? ದಾರು ಅಂದ್ರೆ ಕಳ್ಳಬಟ್ಟಿ ದಾರು, ಏನು ಕಳ್ಳತನ ಮಾಡ್ತಾ ಇದಾರಲ್ಲ ಅದೆಲ್ಲ ಬಂದ್ ಮಾಡ್ಬೋದು. ಇದು ಕಾನೂನು ಪ್ರಕಾರ ಇಡೀ ದೇಶ ತುಂಬಾನೇ ಇದೆ. ಅದು ನಾವು ಇದ್ದಿದ್ದನ್ನ ರಿಯಲ್ ಆಗಿ ಮಾತಾಡ್ಬೇಕು, ಸುಮ್ಮನೆ ರಾತ್ರಿ ನಕ್ಷತ್ರ ತೋರಿಸಿ ಮಾತಾಡೋದಲ್ಲ. ಸೊ ಕಳ್ಳಬಟ್ಟಿ ಏನು ಕುಡಿತಾ ಇದಾರಲ್ಲ, ಕಳ್ಳ ಮಾಲು ಬಂದ್ ಮಾಡ್ಬೋದು. ಮತ್ತೆ ಮಹಿಳೆಯರಿಗೆ ಶೌಚಾಲಯ ಬಗ್ಗೆ ಗಮನ ಹರಿಸಬೇಕು. ಎಷ್ಟೋ ಜನ ಮಹಿಳೆಯರಿಗೆ ಸಿಗುವಂತ ಫೆಸಿಲಿಟಿ ಸಿಗ್ತಾ ಇಲ್ಲ, ಅದೆಲ್ಲ ಸಿಗಬೇಕು. ನನ್ನ ಕನಸು ಇದೆಲ್ಲ. ಯುವಕರಿಗೆ ಉದ್ಯೋಗ ಆಗಬೇಕು, ನಮ್ಮ ಭಾಗದಲ್ಲಿ ಇಂಡಸ್ಟ್ರಿ ಬರಬೇಕು, ಮಹಿಳೆಯರಿಗೋಸ್ಕರ ಇಂಡಸ್ಟ್ರಿ ಬರಬೇಕು, ಮಹಿಳೆಯರಿಗೆ ಕೆಲಸ ಸಿಗಬೇಕು, ಯುವಕರಿಗೆ ಕೆಲಸ ಸಿಗಬೇಕು, ರೈತರಿಗೆ ಸಿಗುವಂತ ನ್ಯಾಯ ಸಿಗಬೇಕು. ಅದು ನನ್ನ ಕನಸು. ನಮ್ಮ ತಾಲೂಕ ಎಲ್ಲೇ ಹೋದ್ರು ಹಿಂದುಳಿದ ತಾಲೂಕ ಅಂತಾರೆ,
ಮುಂದೊಂದು ದಿನ ತಾಲೂಕು ಆಳಂದ ತಾಲೂಕನ್ನ ಭಾರಿ ಡೆವಲಪ್ ಆಗಿದೆ ಅಂತ ಅನ್ಬೇಕು. ಅದು ನನ್ನ ಕನಸು. ನನ್ನ ಕನಸಿಗೆ ನನಸು ಮಾಡಬೇಕಾದ್ರೆ ಯುವಕರು, ಮಹಿಳೆಯರು, ತಾಲೂಕಿನ ಜನರು, ಪ್ರತಿಯೊಂದು ಮತ ಬಾಂಧವರು ಈ ಮಹೇಶ್ವರಿ ವಾಲಿ ಏನು, ಅವ್ರ ಕನಸೇನು, ಅವರಿಗೊಂದು ಅವಕಾಶ ಕೊಟ್ಟರೆ ಮಾಡಬಹುದಾ ಇಲ್ಲ ಅಂತ ಒಂದು ಅವಕಾಶ ಕೊಟ್ಟರೆ ಅವ್ರಿಗೆಲ್ಲರಿಗೂ ಕೈ ಮುಗಿದು ಹೇಳ್ತೀನಿ, ನನಗೋಸ್ಕರ ಅಲ್ಲ ನಿಮಗೋಸ್ಕರ ನನಗೆ ಒಂದ್ಸಲ ಅವಕಾಶ ಕೊಡಿ ಅಂತ ಕೇಳ್ತೀನಿ. ಗ್ರೇಟ್ ಮೇಡಮ್. ಈಗ ಜನರು ಬಿ ಏನಾಗಿದೆ ಮೇಡಮ್, ತಾಲೂಕಿನಂದ್ರೆ ಈಗ ಹುಷಾರಾಗಿದ್ದಾರೆ, ಅವ್ರಿಗೆ ಬಿ ತಿಳುವಳಿಕೆ ಬಂದಿದೆ. ಸೊ ಈ ಬರೋ ಏನು ಎಲೆಕ್ಷನ್ ಇದೆ ಮೇಡಮ್, ವಿಧಾನಸಭೆ ಎಲೆಕ್ಷನ್, ಅವಾಗ ಬಹಳ ಚೇಂಜಸ್ ಆಗಬೇಕು. ನೋಡೋಣ, ಅದು ಎಲೆಕ್ಷನ್ ಮುಂದಿನ ಟೈಮಲ್ಲಿ ಮಾತಾಡೋಣ. ಹೌದು. ಈಗ ನಮ್ದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು 11ನೇದು ಪ್ರಶ್ನೆ. ಸರ್ಕಾರಿ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ಲಂಚ ನೀಡಿದರೆ ಬೇಗ ಮಾಡಿಕೊಡ್ತಾರೆ ಎಂದು ಮಾತಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು? ಇದು 100% ಸತ್ಯ. 100% ಸತ್ಯ. ಯಾಕಂದರೆ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತಾರೆ. ಅದನ್ನು ತಡಿಬೇಕು ಅಂದರೆ ಫಸ್ಟ್ ನಾವು ಏನು ದುಡ್ಡು ಕೊಡ್ತಾ ಇದ್ದೀವಲ್ಲ, ಹೌದು ಮೇಡಮ್, ನಾವು ಕರೆಕ್ಟಾಗಿ ಸ್ಟ್ಯಾಂಡ್ ಆಗಬೇಕು. ದುಡ್ಡು ಕೊಡಕ್ಕೆ ಹೋಗ್ಬಾರ್ದು. ಆ ಕೇಳಿದವನಿಗೆ ಒಬ್ರು ಆಗಲಿ ತ್ರಾಸ ಆಗುತ್ತೆ, ಆ ಒಬ್ರಿಗೆ ಪಾಠ ಕಲಿಸಿದ್ರೆ ಆವಾಗ ನಾವು ಮುಂದೆ ಪ್ರತಿಯೊಬ್ಬರು ಹುಷಾರಾಗ್ತಾರೆ. ಎಲ್ಲರೂ ನಾವು ಅವ್ರು ಕೇಳೋದಕ್ಕಿಂತ ಪಲ್ಲಿ ನಾವು ಗೆದ್ದಂತೆ ಕೊಡ್ತೀವಿ. ಹೀಗೆ ಬೇಗ ಮಾಡ್ಕೊಡಪ್ಪ, ಜಲ್ದಿ ಮಾಡಿ. ಬೇಗ ಆಗ್ಬೇಕು. ಅರೆ ಬೇಗ ಆಗುತ್ತೆ, ಅದು ನಮ್ಮ ಹಕ್ಕು. ಅವ್ರು ಮಾಡ್ಲೇ ಕೊಡ್ಬೇಕು. ಗೌರ್ಮೆಂಟಿಂದ ಸ್ಯಾಲ್ರಿ ತಗೊಂಡು ಅವ್ರು ನಮ್ಮ ಕೆಲಸಕ್ಕೋಸ್ಕರ ಕುತ್ಕೊಂಡಿದ್ದಾರೆ. ಅವ್ರ ಕೆಲಸ ಏನು? ಗೌರ್ಮೆಂಟಿಂದ ಸ್ಯಾಲ್ರಿ ಎದಕ್ಕೆ ಬರುತ್ತೆ? ನಮ್ಮ ಕೆಲಸ, ಜನಗಳಿಗೆ ಕೆಲಸ ಆಗ್ಲಿ ಅಂತ ಕುತ್ಕೊಂಡಿದ್ದಾರೆ. ಅದನ್ನ ಕೆಡಿಸೋರು ನಾವೇ. ಅದನ್ನು ಕೆಡಿಸ್ತಾ ಇದೀವಲ್ಲ ಸಿಸ್ಟಮ್ ನಾವೇ. ಅವ್ರಿಗೆ ಲಂಚ ತಿನ್ನಕ್ಕೆ ಪ್ರೋತ್ಸಾಹ ಮಾಡಿದ್ದೆ ನಾವೇ. ಅದನ್ನು ಫಸ್ಟ್ ನಾವು ಮಾನ್ಯರು ಎಚ್ಚೆಚ್ಕೋಬೇಕು. ನಾವು ಫಸ್ಟು ಸಿದ್ಧಾಂತದಿಂದ ನಿನಗೆ ದುಡ್ಡು ಕೊಡಲ್ಲ, ಈ ಟೈಮಲ್ಲಿ ಆಗಬೇಕು ಅಷ್ಟೇ ಅಂದಾಗ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಪ್ರೊಸೀಜರ್, ಸ್ವಲ್ಪ ಎಲ್ಲರ ಜನಗಳು ಮುಂದಾಗಿ ಧೈರ್ಯದಿಂದ ನುಗ್ಗಿದಾಗ ಮಾತ್ರ ನಾವು ಭ್ರಷ್ಟಾಚಾರ ಮುಕ್ತ ಮಾಡಬಹುದು. ಅದೇ ಸಾಧ್ಯ ಇದೆ. ಅದು ನಮ್ಮಲ್ಲಿ ಬರಬೇಕು, ಜನಸಾಮಾನ್ಯರ ಹತ್ರ ಬರಬೇಕು. ನೀವು ಫಸ್ಟ್ ಲೇಡೀಸ್ ಆಗಿದ್ರಿ ಮೇಡಮ್, ಈ ಒಂದು ಮಾತು ಹೇಳಿದ್ರಿ, ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ಕೂಡ ಇವಾಗ ಭ್ರಷ್ಟಾಚಾರ ಮುಕ್ತ ಆಳಂದಂತ ಕಾನ್ಸೆಪ್ಟ್ ಇಂದ ಹೋರಾಟ ಮಾಡ್ತಾ ಇದ್ದೀನಿ. ಹೌದಾ? ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ಲಾಂಚ್ ಮಾಡಿದ್ನಲ್ಲ, ಇವಾಗ ನಂದೆಲ್ಲ ಪತ್ರಿಕೆಯಲ್ಲೂ ಒಂದೇ ಚೆಕ್ ಮಾಡಿ, ನೀವು ಭ್ರಷ್ಟಾಚಾರ ಮುಕ್ತ ಆಳಂದ, ಎಲ್ಲಿ ಭ್ರಷ್ಟಾಚಾರ ನಡೀತದೆ ಅಲ್ಲಿ ಫಸ್ಟ್ ಮಹೇಶ್ವರಿ ವಾಲಿ ಇದ್ದೇ ಇರ್ತಾರೆ. ಯಾರು ಬಂದ್ರು ಯಾವುದಕ್ಕೂ ನಾನು ತಲೆ ಕೆಡ್ಸ್ಕೊಂಬೋದಿಲ್ಲ. ಬರ್ಲಿ, ನನ್ನನ್ನು ಟಚ್ ಮಾಡಲಿ, ಮುಂದಿನ ದಿನಗಳಾದಾಗ ಮಹೇಶ್ವರಿ ವಾಲಿ ಯಾರು ಅಂತ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಭ್ರಷ್ಟಾಚಾರ ಮುಕ್ತ ಆಗ್ಬೇಕನ್ನೋದು ಒಂದೇ ಉದ್ದೇಶ ನಂದು. ಗ್ರೇಟ್ ಮೇಡಮ್, ಗ್ರೇಟ್. ತಾವೊಂದು ಮಹಿಳೆಯಾಗಿ ಮೇಡಮ್ ಇದ್ದೀರಿ, ಬಟ್ ನಿಮ್ಮ ಒಳಗೆ ಇರುವುದು ಕಾನ್ಫಿಡೆಂಟ್ ನೋಡಿದಂದ್ರ ಯಾವ ಒಂದು ಗಂಡು ಮಗಕ್ಕಿಂತ ಕಡಿಮೆ ನಿಜವಾಗಿ ಹೇಳ್ತಾ ಇದ್ದೀನಿ ಈ ಒಂದು ವೇದಿಕೆ ಮುಖಾಂತರ. ಸ್ನೇಹಿತರೆ, ಈ ತರ ಪ್ರತಿಯೊಂದು ಹೆಣ್ಮಕ್ಳು ಆದ್ರಂದ್ರೆ ನಮ್ಮ ದೇಶದಲ್ಲಿ ದೇಶವನ್ನು ಇಡೀ ವರ್ಲ್ಡ್ದಾಗೆ ಪ್ರಥಮ ಸ್ಥಾನದಲ್ಲಿ ನಾವು ತರಬಹುದು ಸ್ನೇಹಿತರೆ. ಸೊ ಈ ಒಂದು ಮೇಡಮ್ ಅವ್ರದ್ದು ಒಂದು ಸಾಹಸಕ್ಕೆ ನಮ್ಮ ಕಡೆಯಿಂದ ಒಂದು ಸಲಾಂ ಮೇಡಮ್. ಈಗ ನಮ್ದು 12ನೇದು ಪ್ರಶ್ನೆ. ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸುಮಾರು 16.6% ಅಂದರೆ 200 ಮಿಲಿಯನ್ ಜನರಿಗೆ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ. ಇದಕ್ಕೆ ಜನಸಂಖ್ಯೆನೇ ಕಾರಣ, ಏನು ನಿರುದ್ಯೋಗವೇ ಪ್ರಮುಖ ಕಾರಣ? ಇದರ ಮೇಲೆ ನಿಮ್ಮ ಅಭಿಪ್ರಾಯವೇನು? ಎರಡೂ ಕಾರಣ. ಯಾಕಂದ್ರೆ ಜನಸಂಖ್ಯೆನೂ ಹೆಚ್ಚಾಗ್ತಾ ಇದೆ, ಜನಸಂಖ್ಯೆಗಿಂತ ನಿರುದ್ಯೋಗಿಯೂ ಹೆಚ್ಚಾಗ್ತಾ ಇದೆ. ಸೊ ನಿರುದ್ಯೋಗಿಗಳನ್ನು ಪರ್ಸೆಂಟೇಜ್ ಅಲ್ಲಿ ಇಬ್ರು ಹೆಚ್ಚಾಗ್ತಾ ಇದ್ದಾರೆ. ಸೊ ಅವಾಗ ಊಟ ಕಡಿಮೆ ಬೀಳೋದು ಸಾಮಾನ್ಯ. ನಿರುದ್ಯೋಗ ತುಂಬ ಆಗ್ತಾ ಇದೆ. ಯಾಕಂದ್ರೆ ಏನೇನೋ ಡೆವಲಪ್ಮೆಂಟ್ ಮಾಡಕ್ ಹೋಗಿ ನಾವು ನಿರುದ್ಯೋಗಿ ಕಡೆ ಜಾಸ್ತಿ ಹೋಗ್ತಾ ಇದೀವಿ. ನಮ್ಮ ಪ್ರಕಾರ ನಿರುದ್ಯೋಗ ಮುಕ್ತ ಆಗ್ಬೇಕು. ಸೊ ಆಗ್ತಾ ಇಲ್ಲ. ಅದಕ್ಕೆ ಜನಸಂಖ್ಯೆನೂ ಇದು ಎರಡು ಕಾರಣ. ಇಲ್ಲ ಮೇಡಮ್, ಈಗ ನೋಡಿದೆ ಅಂದ್ರೆ ನಾವು ಪ್ರತಿ ವರ್ಷ ಎಷ್ಟು ಸ್ಟೂಡೆಂಟ್ ಪದವಿ ಡಿಗ್ರಿ ಮುಗಿದ ನಂತರ ಬರ್ತಾರೆ ಹೊರಗೆ, ಅಷ್ಟು ಜಾಬ್ ಇವಾಗ ಈಗಿನ ಕರ್ನಾಟಕ ಸರ್ಕಾರದಲ್ಲ. ನಿಮ್ಗೆ ತಮ್ಗೊಂದು ಮಾತು ಹೇಳ್ತೀನಿ. ಇವಾಗ ನನ್ನ ಮಗನೂ ಕೂಡ BSc ಅಗ್ರಿ ಮುಗಿಸಿದ್ದಾನೆ, ಇವಾಗ ಲಾ ಮಾಡ್ತಾ ಇದ್ದಾನೆ. ಈ ಪೀರಿಯಡ್ ಅಲ್ಲಿ ನೋಡಿ ಒಬ್ರಿಗೆ ಅದು ಗೌರ್ಮೆಂಟ್ ಜಾಬ್ ಇದೆನಾ? ಇಲ್ಲ ಮೇಡಮ್, ಇಲ್ಲ. ಯಾಕಿಲ್ಲ? ಎಲ್ಲ ಫ್ರೀ ಕೊಡ್ತಾ ಇದಾರಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಜಾಬ್ ಯಾಕೆ ಸಿಗ್ತಾ ಇಲ್ಲ? ಮೊದಲು ಕರೆಕ್ಟಾಗಿ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ತಿದ್ರು, ಜಾಬ್ ಸಿಗ್ತಾ ಇತ್ತು. ಟೀಚರ್ ಇರ್ಬೋದು, ಪೊಲೀಸ್ ಇರ್ಬೋದು, ಎನಿಥಿಂಗ್ ಎನಿ ಇದು ಇರ್ಬೋದು. ಸೊ ಅವಾಗೆಲ್ಲ ಆಗ್ತಿತ್ತು. ಇವಾಗ ಯಾಕೆ ಆಗ್ತಾ ಇಲ್ಲ? ಕರ್ನಾಟಕ ಹಿಂದುಳಿತಾ ಇದೆ. ಇದಕ್ಕೋಸ್ಕರ ರಾಜಕಾರಣ, ರಾಜಕೀಯ, ಓಟಿಗೋಸ್ಕರ ಫ್ರೀ ಕೊಟ್ಟು ನಮ್ಮ ಕರ್ನಾಟಕ ಮುಳುಗಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಮ್ಮ ಓಟ್ ತಿನ್ನಕ್ಕೆ. ಈಗ ನೋಡಿ, 2,000 ಓಟ್ ಕೊಟ್ಟರೆ ಹೆಣ್ಮಗು ತಲೆಯಲ್ಲಿ ಏನಿರುತ್ತೆ? ಹಳ್ಳಿ ಹೆಣ್ಮಗಳಿಗೆ ಅವಳಿಗೆ ಡೆವಲಪ್ಮೆಂಟ್ ಗೊತ್ತಿಲ್ಲ, ದೇಶ ಗೊತ್ತಿಲ್ಲ, ಕರ್ನಾಟಕ ಗೊತ್ತಿಲ್ಲ. ಪಾಪ ಎಮ್ಮನಿಗೆ ಬರೀ ಬೆಳಗ್ಗೆ ಎದ್ದು ಕೂಲಿ ಮಾಡಿ ಸದಿ ಕಳೆದು ಊಟ ಮಾಡಿ ಬದುಕೋದಷ್ಟೇ ಗೊತ್ತು. ಸಿದ್ದರಾಮಯ್ಯ 2,000 ರೂಪಾಯಿ ಕೊಟ್ಟ, ಅದೊಂದೇ ಗೊತ್ತು. ಸಿದ್ದರಾಮಯ್ಯ ಅವ್ರು 2,000 ರೂಪಾಯಿ ಕೊಟ್ಟಿದ್ದು ಒಂದೇ ಗೊತ್ತು. ಅಲ್ಲಿ ಏನಾಯ್ತು? ಓಟು ಮೈಂಡ್ ಡೈವರ್ಟ್ ಆಯ್ತು. ಕರೆಕ್ಟಾ? ಸೊ ಇವಾಗ ಹೆಣ್ಮಗಳಿಗೆ ನೀನು BJPಗೆ ಹಾಕು, ನೀನು JDSಗೆ ಹಾಕು ಅಂದ್ರೆ ಏನಂತಾಳೆ?
ಅವ್ರು 2,000 ಕೊಟ್ಟಾರೇನ್ರಿ, ಸಿದ್ದರಾಮಯ್ಯ ಕೊಟ್ಟನ ಅಂತಾರ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರು ಏನು ಮಾಡ್ತಿದ್ದಾರೆ, ಪೊಲಿಟಿಷಿಯನು ತಮ್ಮ ಓಟನ್ನು ಕವರ್ ಮಾಡಿಕೊಂಡು ಮಜಬೂತ್ ಮಾಡ್ಕೊಳ್ಳೋಕ್ಕೋಸ್ಕರ ಜಾತಿದಾಗ ಜಗಳ ಹಚ್ತಾ ಇದ್ದಾರೆ, ಹೆಣ್ಮಕ್ಳ ಮೈಂಡನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಆದರೆ ಎಜುಕೇಟೆಡ್ ಜನ ನಮ್ಮ ಕರ್ನಾಟಕದಲ್ಲಿ ಮಾತು ಹೇಳ್ತೀನಿ, ಎಜುಕೇಟೆಡ್ ಜನ ತುಂಬ ಕಡಿಮೆ. ಹೌದು ಮೇಡಮ್. ಅನ್ಪಢ ಜನ ಜಾಸ್ತಿ, ಹೌದು ಮೇಡಮ್, ವಿದ್ಯಾವಂತರಿಲ್ಲ. ಸೊ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ವೋಟ್ ಕವರ್ ಮಾಡ್ಕೋಕೆ ನಮ್ಮ ಕರ್ನಾಟಕ ಮುಳುಗಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಮೇಡಮ್ ಈಗ ಏನು ಬಸ್ಸು ಮತ್ತು 2,000 ಏನು ಕೊಡ್ತಾರೆ, ಯುವಕರಿಗೆ 3,000 ಕೊಡೋದು. ಇದರ ಬದಲಿಗೆ ನಾವು ಕರ್ನಾಟಕ ಸರ್ಕಾರಕ್ಕೆ ನೀವು ಏನು ಅಂದ್ರೆ ಒಂದು ಇದು ಕೊಡ್ತೀರಿ, ಅದು ಕೊಡಬಹುದು. ನಾನು ಅನ್ನೋದೇನು, ಕರ್ನಾಟಕ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ ಅಂದ್ರೆ, ವಿಧವೆಯವರಿಗೆ ಬರೋದು ಕರೆಕ್ಟಾಗಿ ದುಡ್ಡು ಬರ್ತಾ ಇಲ್ಲ. ವಿಧವೆ ಹೆಣ್ಮಕ್ಳಿಗೆ ಅವ್ರಿಗೆ ಕರೆಕ್ಟಾಗಿ ದುಡ್ಡು ಬರ್ತಾ ಇಲ್ಲ. ಪಾಪ 1,400 ಹೇಳ್ತಾರೆ, 1,100 1,000 ಬರಲ್ಲ. 400 ಎಲ್ಲಿ ಹೋಯ್ತು, ಅದು ಎನ್ಕ್ವೈರಿ ಇಲ್ಲ. ಸೊ ಆಮೇಲೆ ಇವಾಗ ಅಂಗವಿಕಲರಿಗೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ. ಆಮೇಲೆ ಯುವಕರು ಎಷ್ಟೊಂದು ಜನ ನಮ್ಮ ತಾಲೂಕಿನಲ್ಲಿ ಗಿಡದ ಕೆಳಗೆ ಕುತ್ಕೊಂಡು ಇಸ್ಪಟ್ ಆಡಿ, ಗುಟ್ಕಾ ತಿಂದು, ದಾರು ಕುಡಿದು, ಆಮೇಲೆ ಇದೇನು ಮಟ್ಕ, ನಮ್ಮ ಆಳಂದಲ್ಲಿ ಮಟ್ಕ ಏನೋ ಅದು ಆಡಿ ಎಷ್ಟೊಂದು ಯುವಕರು ಹಾಳಾಗ್ತಾ ಇದ್ದಾರೆ. ಸೊ ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾನು ಹೇಳೋದು ಒಂದೇ, ಕೈ ಮುಗಿದು ಮನವಿ ನಿಮ್ಮದು, ರಾಜಕೀಯ ಬಿಡಿ, ಓಟಿಗೋಸ್ಕರ ತಮ್ಮ ಜೀವನ ಬೇರೆಯವ್ರ ಜೀವನ ಜೊತೆ ಆಟ ಆಡಬೇಡಿ, ಯುವಕರ ಜೀವನ ಜೊತೆ ಆಟ ಆಡಬೇಡಿ. ಸ್ವಲ್ಪ ಯುವಕರ ಬಗ್ಗೆ ಗಮನ ಹರಿಸಿ, ಮಹಿಳೆಯರ ಬಗ್ಗೆ ಗಮನ ಹರಿಸಿ, ಅದಕ್ಕೆ ರೈತರ ಬಗ್ಗೆ ಗಮನ ಹರಿಸಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವ್ರಿಗೆ ಏನು ಬೇಕು ಅದನ್ನು ಕೊಡಿ. ಇವಾಗ ನೋಡಿ, ರೈತರಿಗೆ ನೀವು ಪರಿಹಾರ ಘೋಷಣೆ ಮಾಡಿದ್ರಿ, 10,000 ಮಾಡೋ ಬದಲು 20,000 ಮಾಡಿ, 10,000 ಮಾಡೋ ಬದಲು 20,000 ಮಾಡಿ. ಅದೊಂದು ಕುಟುಂಬ ಬದುಕೊಳ್ಳುತ್ತೆ. ಅದು ಪರಿಹಾರ ಘೋಷಣೆ ಮಾಡಿದ್ರು ಕೂಡ ಕೊಡಲ್ಲ ರೈತರಿಗೆ. ಅವಾಗ ಯುವಕರಿಗೆ ಏನು ಮಾಡ್ತಾ ಇದ್ದೀರಾ, ಜಾಬ್ ಇಲ್ಲ, ಒಂದು ಇಂಡಸ್ಟ್ರಿಗಳು ತೊಗೊಂಡು ಬನ್ನಿ, ಕೆಲಸಗಳು ಕೊಡಿ. ನಮ್ಮ ಮಕ್ಕಳು ಹೊರಗಿನ ದೇಶಕ್ಕೆ ಹೋಗ್ತಾ ಇದ್ದಾರೆ, ಬಾಂಬೆ, ಪೂನಾ, ಹೈದ್ರಾಬಾದು, ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ? ಅವಕಾಶ ಇಲ್ಲ. ಅವಕಾಶ ಇಲ್ಲ ಅಂತ ನನ್ನ ಮಕ್ಕಳು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅರೆ ನಮ್ಮ ಮಕ್ಕಳಿಗೆ ನಮ್ಮ ಕಡೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ನೀವು? ಯಾಕೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ? ಯಾಕೆ ಇಂಡಸ್ಟ್ರಿಗೂ ತರ್ತಾ ಇಲ್ಲ? ಸೊ ಇವಕ್ಕೆಲ್ಲ ಏನಂದರೆ ಅವ್ರಿಗೆ ಬೇಕಾಗಿಲ್ಲ. ಅವರಿಗೆ ಸಿರ್ಫ್ ಓಟು, ದುಡ್ಡು ಓಟು. ಇವ್ರ ಹತ್ರ ಇಷ್ಟು ಕೋಟಿ ಇದೆ, ಇವ್ರ ಹತ್ರ ಇಷ್ಟು ಕೋಟಿ ಇದೆ, ಇವ್ರ ಹತ್ರ ಎಷ್ಟು ಕೋಟಿ ಇದೆ. ಎದಕ್ಕೆ ಬಂತ್ರಿ? 70 ವಯಸ್ಸು ಮಣ್ಣಾಗಿ ಇಡ್ತಾರ ಕೋಟಿ? ಸಾಧ್ಯನೇ ಇಲ್ಲ. ಇವಾಗ ನಾವು ಇದೀವಿ, ಬದುಕಿದೀವಿ. ನಾಳೆ ಸತ್ರ ನಾನು ಮುಗಿನ ಕಡ್ಡಿನೂ ಬಿಡಲ್ಲ. ಇದು ಡೈಮಂಡ್ ಅದ ರೀ, ಕಿತ್ತು ಮತ್ತದು ಬೆಲೆ ಬರುತ್ತೆ. ಅದಕ್ಕೆ ಜೀವನ ಇರೋವರೆಗೂ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದು ಒಂದೇ, ನಮಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂದರೆ ಆ ಅವಕಾಶ ಜನಸಾಮಾನ್ಯರಿಗೋಸ್ಕರ ತ್ಯಾಗ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಬದುಕಿದ್ರು ಓಕೆ, ಸತ್ರು ಓಕೆ, ಅವನ ಹೆಸರಿರುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಕರೆಕ್ಟ್ ಇದೆ ಮೇಡಮ್, ನಿಮ್ಮ ಮಾತಿಗೆ ಮೇಡಮ್. ಕರೆಕ್ಟ್ ಅಂದರೆ ಸ್ನೇಹಿತರೆ, ಮೇಡಮ್ ಅವ್ರದ್ದು ಮೋಟಿವೇಶನ್ ನೋಡಿ ನಾನು ಭಾಳ ಮೋಟಿವೇಟ್ ಆಗ್ತಾ ಇದ್ದೀನಿ ಈ ಒಂದು ಕಾನ್ಸೆಪ್ಟ್ನಲ್ಲಿ, ಒಂದು ಮಿಷನ್ನಲ್ಲಿ. ಮೇಡಮ್ ಇಲ್ಲಿಗೆ ನಮ್ಮದು 12 ಪ್ರಶ್ನೆ ಕರ್ನಾಟಕ ಜನತೆ ಕೇಳಿದ ಪ್ರಶ್ನೆ ಇಲ್ಲೇ ಮುಗೀತು. ಈಗ 2 ಪ್ರಶ್ನೆ ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಫೌಂಡೇಶನ್ ಅಂತ, ಪಾವರ್ಟಿ ಫ್ರೀ ಇಂಡಿಯಾ ಇದು ಒಂದು ನಮ್ಮದು NGO ಇದೆ ಮೇಡಮ್. ಈ NGO ಕಡೆಯಿಂದ 2 ಪ್ರಶ್ನೆ ಇದ್ದಾವೆ. ಸೊ 13ನೇದು ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ನಾವು ಮಾಡಿದ್ದೇವೆ. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರಿಗೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ ಮಾಹಿತಿ, ತಂತ್ರಜ್ಞಾನದ ಜ್ಞಾನ, ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ತಿಳಿಸುವ ಆಲೋಚನೆ ನಾವು ಅಲ್ಲಿ ಇಟ್ಟಿದ್ದೇವೆ ಮೇಡಮ್. ಸೊ ಇದಕ್ಕೆ ಮತ್ತೆ ನೀವು ಏನಂತೀರಿ, ನಮ್ಮದು ಮಿಷನ್ದಲ್ಲಿ ಏನು ಆ್ಯಡ್ ಮಾಡ್ಬೋದು? ಇಲ್ಲ, ತುಂಬ ಒಳ್ಳೆ ವಿಚಾರ ಇದೆ, ಪರ್ಫೆಕ್ಟ್ ಆಗಿದೆ. ಯಾವುದು ಆ್ಯಡ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬಟ್ ನಿಜವಾಗ್ಲೂ ಈ ಥರ ಆಗಲಿ, ನಿಮ್ಮ ಒಳ್ಳೆಯ ರೀತಿಯಿಂದ ನೀವು ಮುಂದುವರಿಲಿ. ಇದಕ್ಕೂ ಕೂಡ ಎಲ್ಲರ ಸಹಕಾರ ಇರಲಿ. ನನ್ನ ಪ್ರಕಾರ ಇದು ಪರ್ಫೆಕ್ಟ್ ಆಗಿದೆ. ಯಾಕಂದರೆ ಎಲ್ಲ ಅಲ್ಲಿ ಜಾತಿ ಅನ್ನೋದು ಬೇಡ, ಮೇಲೆ ಕೀಳು ಅನ್ನೋದು ಬೇಡ, ಎಲ್ಲ ಸರಿ ಸಮಾನತೆ, ಎಲ್ಲರಿಗೂ ಎಲ್ಲ ಥರ ನಾಲೆಜ್ ಇರಬೇಕು ಅಂತ ನನ್ನ ಅನಿಸಿಕೆ. ಕರೆಕ್ಟಾಗಿ ಇದೆ ನಿಮ್ಮ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇದೊಂದು ನಿಮ್ಮದು ಪ್ರೋತ್ಸಾಹ ನಮಗೆ ಕೊಟ್ಟಿದ್ರಿ. ನೆಕ್ಸ್ಟ್ ಮೇಡಮ್ 14ನೇದು ಪ್ರಶ್ನೆ, ಈ ಆಶ್ರಮ ಯೋಜನೆಗೆ ಸುಮಾರು 12ರಿಂದ 14 ಕೋಟಿ ರೂಪಾಯಿ ವೆಚ್ಚ ತಲುಗುವ ಅಂದಾಜಿದೆ ಮತ್ತು ಇದು 150ರಿಂದ 1200 ಜನರಿಗೆ ಉದ್ಯೋಗ ನೀಡುವ ಸಾಮರ್ಥ್ಯ ಹೊಂದಿದೆ. ಈ ಉದಾತ್ತ ಕಾರ್ಯದಲ್ಲಿ ನಿಮ್ಮ ವತಿಯಿಂದ ಇದರಲ್ಲಿ ಎಷ್ಟು ಭಾಗವಹಿಸಬಹುದು? ಇದರಲ್ಲಿ ಭಾಗವಹಿಸುವ ಮುಂದೆ ಬರುವ ಚಟುವಟಿಕೆಯಲ್ಲಿ ಒಂದು ಉದಾಹರಣೆಯಾಗಿ ಉಳಿಯುತ್ತದೆ. ಅದನ್ನೇ ಇವಾಗ ನಮ್ಮ ಕೈಯಾಗ ಅಧಿಕಾರ ಇಲ್ಲ, ಆದರೂ ಕೂಡ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತೀವಿ. ಅಧಿಕಾರ ಬಂದಾಗ ನನ್ನ ಮನದಾಳದ ಮಾತು ಹೇಳ್ತಾ ಇದ್ದೀನಿ, ಇಂಥ ಕೆಲಸಕ್ಕೆ ನನ್ನದೊಂದು ಭಾಗ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಒಂದು ವಿಶೇಷ ನಮ್ಮದು ಕಾರ್ಯಕ್ರಮಕ್ಕೆ ತಾವು ಬಂದು ಮೆರುಗನ್ನು ತೆಗೆದುಕೊಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿಗ್ನೇಚರ್ ಇರುತ್ತೆ ಮೇಡಮ್. ಓಕೆ ಮೇಡಮ್, ನೆಕ್ಸ್ಟ್ ಇಲ್ಲಿ ನಿಮ್ಮ ಸಿಗ್ನೇಚರ್ ಆ್ಯಂಡ್ ಇಲ್ಲಿ ನಮ್ಮದು ಸಿಗ್ನೇಚರ್. ಓಕೆ ಮುಂದೆ ಸ್ನೇಹಿತರೆ, ಈ ಒಂದು
ಸಭಾಂಗಣ ಭಾಷಣ ನಮ್ಮದು ಇಲ್ಲೇ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಈ ಒಂದು ವಿಶೇಷ ಕಾರ್ಯಕ್ರಮ ನೀವು ಪೂರ್ತಿಯಾಗಿ ನೋಡಿದಿರಿ. ನೆಕ್ಸ್ಟ್ ಸ್ನೇಹಿತರೆ, ಈಗ ನಾವು ನೆಕ್ಸ್ಟ್ ಅಭ್ಯರ್ಥಿಗ ನಾವು ಮೀಟ್ ಆದಾಗ ಏನು ಪ್ರಶ್ನೆಯನ್ನು ನಾವು ಕೇಳಬೇಕು, ಈಗ ತಾವು ನೋಡಿದಿರಿ ಮಹೇಶ್ವರಿ ಶಿವಕುಮಾರ್ ವಾಲಿ ಮೇಡಮ್ ಅವರು ಏನು ಒಂದು ಬೆಂಕಿಯಾದ ಒಂದು ಉತ್ತರ, ಪ್ರತಿಯೊಂದು ಪ್ರಶ್ನೆಗೆ ಬೆಂಕಿಯಾದ ಉತ್ತರವನ್ನು ನೀಡಿದ್ದಾರೆ. ಸೊ ಇವರು ಏನು ಪ್ರಶ್ನೆಗಳು ಇವರಿಗೆ ನಾವು ಏನು ಪ್ರಶ್ನೆ ಕೇಳಿದೆವೋ ಮತ್ತು ಇದರಲ್ಲಿ ಏನು ರೀತಿ ಚೇಂಜಸ್ ಮಾಡ್ಬೋದು ಅಂದರೆ ನಾವು ಮಾಡಬಹುದು. ಕಮೆಂಟ್ನಲ್ಲಿ ಹೇಳಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಜೊತೆಯಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.